ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಬೆಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 4ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು BEL EAT ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ 4th ಆಗಿದ್ದ ನಂತರ ಯಾರೂ ಅಪ್ಲೈ ಮಾಡೋಕ್ಕಾಗಲ್ಲ, ಆಗೋದು ಇಲ್ಲ. ಯಾರಾದರೂ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅದು ಲಿಂಕಲ್ಲಿ ನಿಮಗೆ ಕಾಣಲ್ಲ, ಯಾಕಂದರೆ ಅದು ಡಿಸೇಬಲ್ ಆಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ಫೀ ಪೇ ಮಾಡಿಲ್ಲ, ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀನಿ ಅದನ್ನು ಹೊಟ್ಟೋದಂಗೆ, ಯಾರು ಅಪ್ಲಿಕೇಶನ್ ಹಾಕಿ ಫೀ ಪೇ ಮಾಡಿ ಲಾಸ್ಟ್ಗೆ ಫೀ ಪೇ ಮಾಡಿರೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಇನ್ ಕೇಸ್ ಯಾರ್ದಾದ್ರೂ ಪೆಂಡಿಂಗ್ ಅಂತ ಬರ್ತಾಯಿತ್ತು ಪೇಮೆಂಟ್ ಆಗಿರೋದು ಅಂತಂದರೆ ಒಂದು 5-6 ದಿನ ಆಗಲಿ ಅಥವಾ ಅದು 10 ದಿನ ಆಗಿದ ನಂತರ ಚೆಕ್ ಮಾಡಿ ಅಲ್ಲಿಗೆ ನಿಮ್ಮದು ಕ್ಲಿಯರ್ ಆಗಿರುತ್ತೆ ಪೆಂಡಿಂಗು. ಇನ್ ಕೇಸ್ ಇನ್ನೂ ಪೆಂಡಿಂಗಲ್ಲಿ ತೋರಿಸಿದಂದರೆ ನಿಮ್ಮ BEL ನೋಟಿಫಿಕೇಷನ್ ಒಳಗಡೆ ನಿಮಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ BEL ಅವ್ರಿಗೆ, ಅವ್ರಿಗೆ ಫೋನ್ ಮಾಡಿ ಕೇಳಿ, ಸರ್ ಈ ಥರ ಅಪ್ಲೈ ಮಾಡಿದ್ದೀನಿ ಬಟ್ ಇನ್ನೂ ನನಗೆ ಪೇಮೆಂಟ್ ಸ್ಟೇಟಸ್ಸು ಅಥವಾ ಅಪ್ಲಿಕೇಶನ್ ಆಕ್ಸೆಪ್ಟೆಡ್ ಸ್ಟೇಟಸ್ಸು ಇನ್ನೂ ಪೆಂಡಿಂಗ್ ಅಂತ ತೋರಿಸಿದೆ ಏನು ಅಂತ ಕೇಳಿದಾಗ ನಿಮ್ಮ ಪರ್ಟಿಕ್ಯುಲರ್ ಡೀಟೇಲ್ಸ್ನ ತೊಗೊಂಡು ಅವರೇ ಚೆಕ್ ಮಾಡಿ ನಿಮ್ಗೆ ಹೇಳ್ತಾರೆ. ಸೊ ಆದಷ್ಟು ಮಾತ್ರ ಯಾರೆಲ್ಲ ಇನ್ನೂ ಪೆಂಡಿಂಗ್ ಸ್ಟೇಟಸಲ್ಲಿದೆ ಅವರು ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ ತಿಳ್ಕೊಳ್ಳೋದು ಬೆಟರ್ ಅಂತ ನನ್ನ ಒಪಿನಿಯನ್. ಸೊ ಈಗ ಏನು ಮಾಡೋದು, BELಗೆ ಅಪ್ಲಿಕೇಶನ್ ಹಾಕಿದ್ದೀವಿ, ಏನು ಮಾಡಬೇಕು? ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದಷ್ಟು ಡಿಸೆಂಬರ್ ಎಂಡ್ ಅಥವಾ ಜನವರಿ 15th ಒಳಗಡೆ ನಿಮಗೆ ಎಕ್ಸಾಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ, ಹಾರ್ಡ್ ವರ್ಕ್ ಮಾಡಿ. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಎಕ್ಸಾಮು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಏನಕ್ಕಂದರೆ ಒಳ್ಳೆಯ ಅವಕಾಶ ಬಂದಿರೋದು, ನಂಬರ್ ಆಫ್ ವೇಕೆನ್ಸೀಸು ಜಾಸ್ತಿ ಇದ್ದಾವೆ, ಆಸ್ಪಿರೆಂಟ್ಸು ಕಮ್ಮಿ ಇರ್ತಾರೆ. ಅದಾಗಿದ ನಂತರ ಫ್ರೆಶ್ ಆಸ್ಪಿರೆಂಟ್ಸ್ ಯಾರು ಇರ್ತಾರೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಇದಾಗುತ್ತೆ ಪೇಪರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನನ್ನ ಚಾನಲಲ್ಲಿ BEL ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕಂಟೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಕಂಟೆಂಟ್ ನಿಮಗೆ ಎಲ್ಲಿಂದ ನೋಡ್ತೀರಂದರೆ BEL ಪ್ಲೇಲಿಸ್ಟಲ್ಲಿ BEL ಫೋಲ್ಡರ್ ಇದೆ, ಅಲ್ಲಿಂದ ನೀವು ಕಂಟೆಂಟ್ ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಿಮಗೆ ಟೋಟಲ್ 20 ಇಲ್ಲಿ ನೋಡಿ, ಈಗ ಕ್ಲಾಸ್ 28th ಕ್ಲಾಸ್ ಇದು. ಸೊ ಈಗಾಗಲೇ 27, 26 ಕ್ಲಾಸಸ್ ಅಪ್ಲೋಡ್ ಆಗಿದ್ದಾವೆ. ಆ ಕ್ಲಾಸಸ್ಸಿನ ವೀಡಿಯೋಸ್ ನೀವು ಪ್ಲೇಲಿಸ್ಟಲ್ಲಿ ಹೋದರೆ, ಈ ನನ್ನ ನಕ್ಷತ್ರ ಸ್ಟಡಿ ಪಾಯಿಂಟ್ ಚಾನಲಿನ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ KPCL ಫೋಲ್ಡ್ರು, ಅದಾಗಿದ ನಂತರ BEL ಫೋಲ್ಡರ್ ಒಳಗಡೆ ಈ ವಿಡಿಯೋಸ್ 1 to 28 ವಿಡಿಯೋಸ್ ಸಿಗುತ್ತೆ. KPCL ಫೋಲ್ಡರಲ್ಲಿ 1 to 23 ಏನೋ ಇದೆ ಅನಿಸುತ್ತೆ. BEL ಫೋಲ್ಡರಲ್ಲಿ ನಿಮಗೆ ಇನ್ನೂ ಉಳಿಕಿರೋ ವೀಡಿಯೋಸು ಅವೈಲೇಬಲ್ ಇದ್ದಾವೆ. ಸೊ ಆ ಎಲ್ಲ ವೀಡಿಯೋಸು ಟೆಕ್ನಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂತೆ. ಸೊ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಿಪೇರ್ ಆಗ್ತಿದ್ರೆ ಈ 2 ಫೋಲ್ಡರಿಂದ ನೀವು ಆ ವೀಡಿಯೋಸ್ನ ವಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಇದೇ ರೀತಿಯಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಅದಾಗಿ ನಂತರ ಇನ್ನು ನೆಕ್ಸ್ಟ್ ಪಾರ್ಟ್ B ಅಂದರೆ ಪೇಪರಿನ ಪಾರ್ಟ್ B, ಫಸ್ಟ್ ಪಾರ್ಟ್ ಟೆಕ್ನಿಕಲ್ ಪೇಪರ್ ಆದರೆ ನೆಕ್ಸ್ಟ್ ಪಾರ್ಟ್ ಏನಿದೆ ನಾನ್ ಟೆಕ್ನಿಕಲ್ ಅಂದರೆ ಆಪ್ಟಿ, ರೀಸನಿಂಗ್, ಕಂಪ್ರಿಹೆನ್ಷನ್, ರೀಡಿಂಗ್ ಇದೆಲ್ಲ ಇದೆಯಲ್ಲ, ಆ ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಈ ಕಂಟೆಂಟನ್ನು ನಿಮಗೆ BEL ಫೋಲ್ಡರಲ್ಲಿ ಅವೈಲೇಬಲ್ ಇದೆ. ಸೊ ಆಪ್ಟಿಟ್ಯೂಡಲ್ಲಿ ಪ್ರತಿ ಚಾಪ್ಟರ್ ಮೇಲೆ ನಾನು ನಿಮಗೆ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ. ಏನೇನು ಸಿಲೆಬಸ್ ಇದೆ ಅಂತ ನೋಡೋದಕ್ಕೆ ನನ್ನ ಚಾನಲಲ್ಲಿ BEL ಸಿಲೆಬಸ್ ಬಗ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವು ಸಿಲೆಬಸ್ನ ನೋಡ್ಬೋದು. ಟೆಕ್ನಿಕಲ್ ಪಾರ್ಟ್ ಮೆಕ್ಯಾನಿಕಲ್ಗೆ ಏನಿದೆ, ನಾನ್ ಟೆಕ್ನಿಕಲು ಎಲ್ಲ ಕಾಮನ್ ಬ್ರಾಂಚಸ್ಗೆ ಏನಿರುತ್ತೆ ಅಂತೇಳಿ. ಸೊ ಆ ನಾನ್ ಟೆಕ್ನಿಕಲ್ ಏನಿದೆಯಲ್ಲ, ಪ್ರತಿ ಸಬ್ಜೆಕ್ಟ್ ಮೇಲೆ ಪ್ರತಿ ಚಾಪ್ಟರ್ ಮೇಲೂ ಎನಫ್ ನಂಬರ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಆಪ್ಟಿಟ್ಯೂಡ್ BELಗೆ ಏನು ಪ್ರಿಪೇರ್ ಆಗಬೇಕಾದಿಲ್ಲ, ಆಪ್ಟಿಟ್ಯೂಡ್, ರೀಸನಿಂಗ್, ಜನರಲ್ ಸ್ಟಡೀಸು ಹಾಗೂ ಕಂಪ್ರಿಹೆನ್ಷನ್, ರೀಡಿಂಗ್, ಆ ಎಲ್ಲ ಕಂಟೆಂಟು ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವೆಲ್ಲ ವೀಡಿಯೋ ನೋಡ್ತೀರಾ ಆ ವಿಡಿಯೋ ಎಲ್ಲ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇನ್ನು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಈ ಕಂಟೆಂಟ್ ಯೂಸ್ಫುಲ್ ಆಗುತ್ತೆ. ಸೊ ಟೈಮ್ ಭಾಳ ವೇಸ್ಟ್ ಮಾಡ್ದಂಗೆ ಇನ್ನು ನೇರವಾಗಿ ಟಾಪಿಕ್ಗೆ ಬರೋಣ. ಸೊ ಈ ವಿಡಿಯೋ ಏನಿದೆಯಲ್ಲ ಇದು ಟೆಕ್ನಿಕಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ. ಅಂದರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಕ್ಲಾಸ್ ಎಷ್ಟನೇ ಕ್ಲಾಸ್ ಆಗಿರುತ್ತೆ ಅಂದರೆ 28th ಕ್ಲಾಸು. ಯಾವ ಸಬ್ಜೆಕ್ಟ್ ಬಗ್ಗೆ ಅಂತಂತೇಳಿ ನಾನು ಒಂದು ಫಸ್ಟ್ ಕ್ವಶನ್ ತೊಗೊಂಡಾಗ ನಿಮ್ಗೆ ಹೇಳ್ತೀನಿ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಮುಖ್ಯವಾಗಿ ಫೋಕಸ್ ಮಾಡಿ ಪ್ರಿಪೇರ್ ಮಾಡಿರುವಂಥ ಕ್ವಶನ್ಸ್. ಅಸಿಸ್ಟೆಂಟ್ ಇಂಜಿನಿಯರ್ ಟ್ರೈನಿಗೆ ಅಥವಾ ಇಂಜಿನಿಯರ್ ಟ್ರೈನಿ ಅಸಿಸ್ಟೆಂಟ್, ಇದು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಲ್ಲ, ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ. ಇದು ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ, ನಾಟ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ. ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಪೋಸ್ಟ್ನ ಕರೀತೀವಿ, EAT ಅಂತ ಕರಿತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಈ ಥರ ಇದೆ. ಸೊ ಸಬ್ಜೆಕ್ಟ್ ಏನಾಗಿರಬೇಕು, ಇದು ಫ್ಲೂಯಿಡ್ ಮೆಕ್ಯಾನಿಕ್ಸ್. ಇವತ್ತೇನೆಲ್ಲ ಡಿಸ್ಕಸ್ ಮಾಡ್ತೀವಲ್ಲ ಎಲ್ಲ ಕ್ವಶನ್ಸು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಸಂಬಂಧಪಟ್ಟಿರೋಂಥದ್ದು ಇರುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ, BEL ಎಕ್ಸಾಮಿನೇಷನ್ ಈ ಥರ ಕ್ವಶನ್ಸ್ ನಿಮಗೆ ಕಾಮನಾಗಿ ಕೇಳ್ತಾನೆ, ಫ್ರೀಕ್ವೆಂಟಾಗಿ ಕೇಳ್ತಿರ್ತಾನೆ. BEL ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್. ಸೊ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇಫ್ ದಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್, ಟಾಪಿಕ್ ಯಾವುದಾಗಿದೆ ಇಲ್ಲಿ, ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಬಗ್ಗೆ ಮಾತಾಡ್ತಿದ್ದಾನೆ. ಇಫ್ ದಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಸಚ್ ಆಸ್ ಪ್ರೆಷರು, ವೆಲಾಸಿಟಿ ಎಕ್ಸೆಟ್ರಾ ಚೇಂಜ್ ಅಟ್ ಎ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದ ಫ್ಲೋ ಈಸ್ ಕಾಲ್ಡ್ ಡ್ಯಾಶ್ ಫ್ಲೋ ಅಂತ ಕೇಳ್ತಾನೆ. ಸೊ ನೀವು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಓದುವಾಗ ಫ್ಲೂಯಿಡಿನ ಪ್ರಾಪರ್ಟೀಸ್ ಓದಿರ್ತೀರ. ಫ್ಲೂಯಿಡಿನ ಪ್ರಾಪರ್ಟೀಸ್ ಯಾವುದಾಗಿರ್ಬೋದು, ಸ್ಪೆಸಿಫಿಕ್ ವೆಯ್ಟ್, ಸ್ಪೆಸಿಫಿಕ್ ಗ್ರಾವಿಟಿ, ಮಾಸು, ಡೆನ್ಸಿಟಿ, ವೆಸ್ಕಾಸಿಟಿ, ಕಂಪ್ರೆಸಬಿಲಿಟಿ, ಸಾಕಷ್ಟು ಪ್ಯಾರಾಮೀಟರ್ಸ್ನ ಓದಿದ್ವಿ ಅಲ್ವಾ. ಸೊ ಈ ಪ್ಯಾರಾಮೀಟರ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಅದು ಒಂದು ಟೈಪ್ ಆಫ್ ಫ್ಲೋನಲ್ಲಿ ನಿಮ್ಗೆ ಗೊತ್ತಿರಬೇಕು. ಟೈಪ್ ಆಫ್ ಫ್ಲೋಸು ಭಾಳಷ್ಟು ಇದ್ದಾವೆ. ಯಾವುದಾಗಿರ್ಬೋದು, ಸ್ಟಡಿ ಫ್ಲೋ, ಅನ್ಸ್ಟಡಿ ಫ್ಲೋ ಇರ್ಬೋದು, ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್ ಫ್ಲೋ ಇರ್ಬೋದು, ಸ್ಟ್ರೀಕ್ ಲೈನ್, ಸ್ಟ್ರೀಮ್ ಲೈನ್ ಇರ್ಬೋದು, ಟರ್ಬುಲೆಂಟ್ ಮತ್ತು ಲ್ಯಾಮಿನಾರ್ ಫ್ಲೋ ಇರ್ಬೋದು, ಕಂಪ್ರೆಸಬಲ್, ಇನ್ಕಂಪ್ರೆಸಬಲ್ ಫ್ಲೋ ಇರ್ಬೋದು. ಇದೆಲ್ಲ ಏನಾಗುತ್ತೆ, ಟೈಪ್ಸ್ ಆಫ್ ಫ್ಲೋಸ್. ಫ್ಲೂಯಿಡ್ ಪ್ರಾಪರ್ಟೀಸ್ ಯಾವ್ದು ಬರ್ಬೋದು, ವೆಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಮಾಸು,
ಡೆನ್ಸಿಟಿ, ಸ್ಪೆಸಿಫಿಕ್ ಗ್ರಾವಿಟಿ, ಸ್ಪೆಸಿಫಿಕ್ ವೆಯ್ಟ್, ಇವೆಲ್ಲ ಏನಾಗ್ತದೆ ಫ್ಲೂಯಿಡಿನ ಪ್ರಾಪರ್ಟೀಸ್ ಆಗುತ್ತೆ. ಸೊ ನಾನಿಲ್ಲಿ ಆ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಲ್ಲ, ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಸಂಬಂಧಪಟ್ಟಂಥದ್ದು ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಮಗೆ ಕೇಳಿರೋದೇನು, ಯಾವ ಪ್ರಾಪರ್ಟಿ ಆಫ್ ಫ್ಲೂಯಿಡ್, ಯಾವುದೇ ಆಗಲಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಒಳಗಡೆ ಇಫ್ ದಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್, ಸೊ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಪ್ರೆಷರು, ವೆಲಾಸಿಟಿ, ಇನ್ನು ಎಕ್ಸೆಟ್ರಾ, ಸರ್ಫೇಸ್ ಟೆನ್ಷನ್, ಕಂಪ್ರೆಸಿಬಿಲಿಟಿ, ಈ ಥರದ್ದೆಲ್ಲ ಈ ಪ್ರಾಪರ್ಟೀಸ್ ಚೇಂಜ್ ಅಟ್ ಎ ಪಾಯಿಂಟ್, ಸೊ ಚೇಂಜ್ ಆಗುತ್ತೆ ಅಟ್ ಎ ಸರ್ಟೆನ್ ಪಾಯಿಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಂದು ಇದು ಪೈಪ್ ಅಂತ ಇಟ್ಕೊಳ್ಳಿ, ಈ ಪೈಪಲ್ಲಿ ನನಗೆ ಏನಾಗ್ತಿರುತ್ತೆ, ಫ್ಲೂಯಿಡ್ ಫ್ಲೋ ಆಗ್ತಿರುತ್ತೆ. ಈ ಫ್ಲೋ ಒಳಗಡೆ ಪರ್ಟಿಕಲ್ಸ್ ಇರುತ್ತೆ ತಾನೇ, ಫ್ಲೂಯಿಡ್ ಪಾರ್ಟಿಕಲ್ಸ್. ಸೊ ಫ್ಲೂಯಿಡ್ ಪಾರ್ಟಿಕಲ್ಸಿನ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾದರೂ ಫ್ಲೂಯಿಡ್ ಪ್ರಾಪರ್ಟೀಸ್ ಚೇಂಜ್ ಆದರೆ ಆ ಥರದ ಫ್ಲೂಯಿಡ್ನ ನಾವೇನು ಕರಿತೀವಿ ಅಂತ ಕೇಳ್ತಾನೆ. ಸೊ ಪೈಪ್ ಒಳಗಡೆ ಫ್ಲೋ ಆಗ್ತಿರೋ ಫ್ಲೂಯಿಡಿನ ಪ್ರಾಪರ್ಟೀಸು ವಿತ್ ರೆಸ್ಪೆಕ್ಟ್ ಟು ಟೈಮ್ಗೆ, ಅಂದರೆ ಟೈಮಿಗೆ ಕನ್ಸಿಡರ್ ಮಾಡಿದಾಗ ಫ್ಲೂಯಿಡಿನ ಪ್ರಾಪರ್ಟೀಸ್ ಚೇಂಜ್ ಆಗ್ತಿದೆ ಅಂದರೆ ಆ ಥರದ ಫ್ಲೂಯಿಡ್ ಫ್ಲೋನ ಏನಂತ ಕರಿತೀವಿ, ಅಂದರೆ ಆ ಫ್ಲೋನ ಯಾವ ಟೈಪ್ ಆಫ್ ಫ್ಲೋ ಅಂತ ಕರಿತೀವಿ ಅಂತ ಕೇಳ್ತಾನೆ. ಆಪ್ಷನಲ್ಲಿ ಸ್ಟಡಿ, ಯೂನಿಫಾರ್ಮ್, ಅನ್ಸ್ಟಡಿ, ನಾನ್ ಯೂನಿಫಾರ್ಮ್ ಫ್ಲೋ ಇದೆ. ಸೊ ನಾನು ನಿಮಗೆ ಇಲ್ಲಿ ಡೆಫಿನೇಷನ್ಸು ಕೊಟ್ಟಿದ್ದೇನೆ, ಆ ಡೆಫಿನೇಷನ್ಸ್ನ ನೋಡ್ಕೊಂಡು ಈ ಪರ್ಟಿಕ್ಯುಲರ್ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೋಡಿ, ಟೈಪ್ಸ್ ಆಫ್ ಫ್ಲೋಸ್ ಒಳಗಡೆ ಹಲವಾರು ಫ್ಲೋಸ್ ಇದ್ದಾವೆ, ಬಟ್ ಇಲ್ಲಿ ನಮಗೆ 4 ಫ್ಲೋಸ್ ಮಾತ್ರ ಇಲ್ಲಿ ಆಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸ್ಟಡಿ ಫ್ಲೋ ಅಂದರೆ ಏನು, ಆ ಸ್ಟಡಿ ಫ್ಲೋ ತಿಳ್ಕೊಂಬಿಟ್ರೆ ಅನ್ಸ್ಟಡಿ ಫ್ಲೋ ಬಂದುಬಿಡುತ್ತೆ. ನೋಡಿ, ಫ್ಲೂಯಿಡ್ ಪ್ರಾಪರ್ಟೀಸ್ ಲೈಕ್ ವೆಲಾಸಿಟಿ, ಪ್ರೆಷರು ಮತ್ತು ಡೆನ್ಸಿಟಿ, ಇನ್ನೂ ಹಲವಾರು ಯಾವುದೇ ಪ್ರಾಪರ್ಟೀಸ್ ಇರ್ಬೋದು, ಫ್ಲೂಯಿಡಿನ ಯಾವುದೇ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿ ಏನಾದರೂ ನಿಮಗೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇದೆ, ಟೈಮ್ ಟು ಟೈಮ್ ಚೇಂಜ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಅನ್ಸ್ಟಡಿ ಫ್ಲೋ ಅಂತ ಕರಿತೀವಿ. ಇನ್ ಕೇಸ್ ಟೈಮ್ ಟು ಟೈಮ್ ನನಗೇನಾದರೂ ಫ್ಲೂಯಿಡ್ ಪ್ರಾಪರ್ಟೀಸ್ ಚೇಂಜ್ ಆಗದೆ ಕಾನ್ಸ್ಟೆಂಟ್ ಆಗಿತ್ತು, ಏನು ಕಾನ್ಸ್ಟೆಂಟ್ ಆಗಿತ್ತು ಅಂದರೆ ಆ ಥರದ ಫ್ಲೋನ ನಾವು ಸ್ಟಡಿ ಫ್ಲೋ ಅಂತ ಕರಿತೀವಿ. ಉದಾಹರಣೆ ನಾನು ನಿಮಗೆ ನೋಡಿ, ಫಾರ್ ಎಕ್ಸಾಂಪಲು ನನಗೆ ಮೊದಲನೇ ಫಸ್ಟ್ 1 ಅವರ್ಗೆ ಫ್ಲೂಯಿಡಿನ ಪ್ರಾಪರ್ಟೀಸ್ ಚೆಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅದರ ಸರ್ಫೇಸ್ ಟೆನ್ಷನ್ ಚೆಕ್ ಮಾಡ್ತೀನಿ. ಸರ್ಫೇಸ್ ಟೆನ್ಷನ್ ಯಾವುದೋ ಒಂದು ವ್ಯಾಲ್ಯೂ K1 ವ್ಯಾಲ್ಯೂ ಇತ್ತಂತ ಇಟ್ಕೊಳ್ಳಿ. ನೆಕ್ಸ್ಟ್ 1 ಅವರ್ ಆದ ನಂತರ ಸೆಕೆಂಡ್ ಅವರ್ಗೆ ಅಥವಾ 1.5 ಅವರ್ಗೆ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಅದೇ ಪ್ರಾಪರ್ಟಿ ಅಥವಾ ಫ್ಲೂಯಿಡಿನ ಪ್ರಾಪರ್ಟಿ ಯಾವುದು ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ನ ಸೆಕೆಂಡ್ ಅವರ್ಗೆ ನಾನು ಚೆಕ್ ಮಾಡಿದ್ರೆ ಆ ಫ್ಲೂಯಿಡಿನ ಪ್ರಾಪರ್ಟಿ ವ್ಯಾಲ್ಯೂ K1 ಇತ್ತು ಅಂತ ಇಟ್ಕೊಳ್ಳಿ. ಅಂದರೆ 1 ಅವರ್ ಆದ ನಂತರ ಚೆಕ್ 1 ಅವರ್ಗೆ ಫಸ್ಟ್ ಅವರ್ಗೆ ಚೆಕ್ ಮಾಡಿದೆ, ನೆಕ್ಸ್ಟ್ ಅಲ್ಲಿಂದ 1.5 ಅವರ್ಗೆ ಚೆಕ್ ಮಾಡಿದೆ, ಮತ್ತೆ 2 ಅವರ್ಸ್ಗೆ ಚೆಕ್ ಮಾಡಿದೆ, 2.5 ಅವರ್ ಚೆಕ್ ಮಾಡಿದೆ. ಈ ಥರ ಯಾವುದೇ ಟೈಮಿಗೆ ಚೆಕ್ ಮಾಡಿ, ಯಾವುದೇ ಟೈಮಿಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯಾವುದೇ ಟೈಮಿಗೆ ಚೆಕ್ ಮಾಡಿದ್ರು ಆ ಫ್ಲೂಯಿಡಿನ ಪ್ರಾಪರ್ಟಿ ಚೇಂಜ್ ಆಗದೇ ಇದ್ದರೆ, ನಾನು ಇಲ್ಲಿ ಕನ್ಸಿಡರ್ ಮಾಡಿರೋ ಫ್ಲೂಯಿಡ್ ಪ್ರಾಪರ್ಟಿ ಅದು ಸರ್ಫೇಸ್ ಟೆನ್ಷನ್. ಸೊ ಅದು ಚೇಂಜ್ ಆಗದೆ ಅದೇ ವ್ಯಾಲ್ಯೂವೇ ಕೊಡ್ತಾ ಇದೆ ರಿಪಿಟೇಟಿವ್ ಆಗಿ ವಿತ್ ರೆಸ್ಪೆಕ್ಟ್ ಟು ಯಾವುದೇ ಟೈಮ್ ಚೆಕ್ ಮಾಡಿದಾಗ ಅಂದಾಗ ಅಂಥ ಫ್ಲೋನ ನಾವೇನು ಕರಿತೀವಿ, ಸ್ಟಡಿ ಫ್ಲೋ ಅಂತ ಕರಿತೀವಿ. ಸೊ ಫ್ಲೂಯಿಡ್ ಪ್ರಾಪರ್ಟೀಸ್ ಯಾವುದಾದ್ರೂ ಆಗಿರ್ಬೋದು, ಫ್ಲೂಯಿಡ್ ಪ್ರಾಪರ್ಟೀಸ್ ಲೈಕ್ ವೆಲಾಸಿಟಿ, ಪ್ರೆಷರ್ಸ್ ಆ್ಯಂಡ್ ಡೆನ್ಸಿಟಿ ಎಕ್ಸೆಟ್ರಾ, ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ಡಸಂಟ್ ಚೇಂಜಸ್, ಅದು ಚೇಂಜ್ ಆಗಲಿಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ ಅಂಥ ಫ್ಲೋನ ನಾವು ಸ್ಟಡಿ ಫ್ಲೋ ಅಂತ ಕರಿತೀವಿ. ಅನ್ಸ್ಟಡಿ ಫ್ಲೋನಲ್ಲಿ ಏನಾಗುತ್ತೆ, ಯಾವುದೇ ಥರದ ಫ್ಲೂಯಿಡ್ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಫಸ್ಟ್ ಅವರ್ ಚೆಕ್ ಮಾಡಿದೆ K1 ವ್ಯಾಲ್ಯೂ ಇತ್ತು, ಸೆಕೆಂಡ್ ಅವರ್ ಚೆಕ್ ಮಾಡಿದೆ K2 ಬಂತು, ಥರ್ಡ್ ಅವರ್ ಚೆಕ್ ಮಾಡ್ತೀನಿ K3 ಬರ್ತಾಯಿದೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮು ಆ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗ್ತಿದೆ, ಫ್ಲೂಯಿಡಿನ ಪ್ರಾಪರ್ಟಿ ಏನಾಗ್ತಿದೆ ಚೇಂಜ್ ಆಗ್ತಾ ಹೋಗ್ತಿದೆ. ಅಂಥ ಕೇಸಲ್ಲಿ ನಾವು ಆ ಫ್ಲೂಯಿಡ್ನ ನಾವೇನು ಕರಿತೀವಿ, ಅನ್ಸ್ಟಡಿ ಫ್ಲೋ ಅಂತ ಕರಿತೀವಿ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಟೈಮು ಫ್ಲೂಯಿಡಿನ ಪ್ರಾಪರ್ಟೀಸ್ ಏನಾದರೂ ಚೇಂಜ್ ಆದರೆ ಅನ್ಸ್ಟಡಿ ಫ್ಲೋ, ಚೇಂಜ್ ಆಗದೇ ಇದ್ದರೆ ಅದು ಸ್ಟಡಿ ಫ್ಲೋ. ಈಗ ಯೂನಿಫಾರ್ಮ್ ಫ್ಲೋಗೆ, ನಾನ್ ಯೂನಿಫಾರ್ಮ್ ಫ್ಲೋಗೆ ಏನಿದೆ, ಯೂನಿಫಾರ್ಮ್ ಫ್ಲೋನಲ್ಲೂ ಕೂಡ ಅಷ್ಟೇ ಫ್ಲೂಯಿಡ್ ಪ್ರಾಪರ್ಟಿನೇ ಕನ್ಸಿಡರ್ ಮಾಡ್ತೀವಿ, ಇನ್ನು ಫ್ಲೂಯಿಡಿನ ಪ್ರಾಪರ್ಟಿನೇ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆ ಫ್ಲೂಯಿಡಿನ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗದೇ ಇದ್ದರೆ ಅದು ಯೂನಿಫಾರ್ಮ್ ಫ್ಲೋ, ಚೇಂಜ್ ಆಯಿತು ಅಂದರೆ ನಾನ್ ಯೂನಿಫಾರ್ಮ್ ಫ್ಲೋ. ಇಲ್ಲಿ ಆಗಿದ್ದಾಗ ಎರಡೂ ಡೆಫಿನೇಷನ್ಸ್ಗೆ ಏನು ಸಾರ್ ವ್ಯತ್ಯಾಸ ಇದ್ದರೆ, ಸ್ಟಡಿ ಫ್ಲೋನಲ್ಲಿ ಅನ್ಸ್ಟಡಿ ಫ್ಲೋನಲ್ಲಿ ಯಾವುದಾದ್ರೂ ಆಗಿರ್ಬೋದು ಫ್ಲೂಯಿಡ್ ಪ್ರಾಪರ್ಟೀಸ್, ಬಟ್ ಯೂನಿಫಾರ್ಮ್ ಫ್ಲೋನಲ್ಲಿ ನಾನ್ ಯೂನಿಫಾರ್ಮ್ ಫ್ಲೋನಲ್ಲಿ ಎಸ್ಪೆಷಲಿ ನಾವು ವೆಲಾಸಿಟಿನೇ ಕನ್ಸಿಡರ್ ಮಾಡ್ತೀವಿ. ಸೊ ಫ್ಲೂಯಿಡ್ ಪ್ರಾಪರ್ಟೀಸ್ ಒಳಗಡೆ ವೆಲಾಸಿಟಿನ ಪಿಕ್ ಮಾಡಿದ್ವಿ, ವೆಲಾಸಿಟಿ ಅನ್ನೋ ಪ್ರಾಪರ್ಟಿನ ಚೆಕ್ ಮಾಡ್ತಿದ್ವಿ. ಸೊ ವೆಲಾಸಿಟಿ, ಫ್ಲೂಯಿಡಿನ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ನನಗೆ ಚೇಂಜ್ ಆಗದೇ ಇದ್ದರೆ ಯಾವುದೇ ಟೈಮಿಗೆ ಚೆಕ್ ಮಾಡ್ತೀನಿ ಅದರ ಫ್ಲೂಯಿಡಿನ ವೆಲಾಸಿಟಿ ಸೇಮ್ ವ್ಯಾಲ್ಯೂ ಕೊಡ್ತಾ ಇದೆ, ಆಗ ಆ ಫ್ಲೂಯಿಡ್ನ ಯೂನಿಫಾರ್ಮ್ ಫ್ಲೋ ಅಂತ ಕೊಳ್ತೀವಿ. ಸೊ ಇಫ್ ದಿ ವೆಲಾಸಿಟಿ ಆಫ್ ದಿ ಫ್ಲೂಯಿಡ್ ಡಸಂಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆವಾಗ ನಾವು ಆ ಫ್ಲೂಯಿಡ್ ಏನನ್ಬೋದು ಯೂನಿಫಾರ್ಮ್ ಫ್ಲೋ ಅಂತ ಅನ್ಬೋದು. ಅದೇ ಒಂದು ವೇಳೆ ಆ ಫ್ಲೂಯಿಡಿನ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಿದೆ ಅಂದರೆ ಅಂಥ ಫ್ಲೂಯಿಡ್ನ ನಾವೇನು ಕರಿತೀವಿ, ನಾನ್ ಯೂನಿಫಾರ್ಮ್ ಫ್ಲೋ ಅಂತ ಕರಿತೀವಿ. ಸೊ ಈಗ ಪ್ರಶ್ನೆಗೆ ಬರೋಣ. ಇಫ್ ದಿ ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡ್, ನೋಡಿ ಇಲ್ಲಿ ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡ್ಸ್ ಅಂತಿದ್ದಾನೆ, ವೆಲಾಸಿಟಿ ಬಗ್ಗೆ ಮಾಡ್ತಿರ್ತಲ್ಲ. ಇಫ್ ದಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಸಚ್ ಆಸ್ ಪ್ರೆಷರ್, ವೆಲಾಸಿಟಿ, ಸೊ ಇಲ್ಲಿ ವೆಲಾಸಿಟಿನೂ ಕನ್ಸಿಡರ್ ಮಾಡಿದ್ದಾನೆ, ಬೇರೆ ಪ್ರಾಪರ್ಟೀಸು ಕನ್ಸಿಡರ್ ಮಾಡಿದೆ, ಅಂದರೆ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾನೆ. ಇಫ್ ದಿ ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡ್ ಚೇಂಜ್ ಅಟ್ ಎ ಪಾಯಿಂಟ್, ಏನು ಚೇಂಜ್ ಅಂತಿದ್ದಾನೆ, ಡಸಂಟ್ ಚೇಂಜ್ ಅಂತಿಲ್ಲ, ಚೇಂಜ್ ಅಟ್ ಎ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೈಮ್ನ ಕನ್ಸಿಡರ್ ಮಾಡಿದಾಗ ಆಫ್ ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡ್ ಚೇಂಜ್ ಆದರೆ ಅಂಥ ಫ್ಲೋನ ನಾವೇನಂತ ಕರಿತೀವಿ, ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದರೆ, ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡು ಚೇಂಜ್ ಆದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಥ ಫ್ಲೂಯಿಡ್ನ ನಾವೇನಂತ ಕರಿತೀವಿ, ಅನ್ಸ್ಟಡಿ ಫ್ಲೋ ಅಂತ ಕರಿತೀವಿ. ಆಪ್ಷನ್ಸ್ ಈ ಪ್ರಶ್ನೆ ಗೊತ್ತಾಗುತ್ತೆ. ಸೊ ನಿಮಗಿದು ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು. ಈ ಪ್ರಾಪರ್ಟೀಸನ್ನ ಡೆಫಿನೇಷನ್ಸ್ ಎಲ್ಲಿ ಕೇಳಿದ್ದಾನೆ. ಸೊ ನಾನು ನಿಮಗೆ ಕೋರ್ಸಲ್ಲಿ ಇದ್ರ ಬಗ್ಗೆನೇ ಹೇಳಿದ್ದೀನಿ, ಬಟ್ ಪ್ರಾಪರ್ಟೀಸ್ ಬಗ್ಗೆ ಹೇಳಿರಲಿಲ್ಲ. ಅಲ್ಲಿ ನಾನು ವಿತ್ ರೆಸ್ಪೆಕ್ಟ್ ಟು ಫ್ಲೋ, ವಿತ್ ರೆಸ್ಪೆಕ್ಟ್ ಟು ಡಿಸ್ಚಾರ್ಜ್ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ಬಟ್ ಇಲ್ಲೇನಾಗಿದೆ, ಪರ್ಟಿಕ್ಯುಲರ್ ಆಗಿ
ಪ್ರಾಪರ್ಟೀಸ್ ಬಗ್ಗೆನೇ ಫೋಕಸ್ ಮಾಡಿ ಕೇಳಿದ್ದಾನೆ ನೋಡಿ. ಸೊ ಅಲ್ಲೂ ಡೆಫಿನೇಷನ್ ಏನು ತಪ್ಪಲ್ಲ, ಇಲ್ಲಿನ ಡೆಫಿನೇಷನ್ ಏನು ತಪ್ಪಲ್ಲ, ಎರಡನ್ನೂ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಕ್ವಶನಲ್ಲಿ ಯಾವ ರೀತಿನಲ್ಲಿ ಕೇಳಿದ್ರು ಆನ್ಸರ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಕಡೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡಸಂಟ್ ಎಫೆಕ್ಟ್ ಫ್ಲೂಯಿಡ್ ಪ್ರೆಷರ್. ಸೊ ಫ್ಲೂಯಿಡ್ ಪ್ರೆಷರ್ನ ಎಫೆಕ್ಟ್ ಮಾಡದೇ ಇರುವಂಥ ಪ್ರಾಪರ್ಟೀಸ್ ಯಾವುದು, ಪ್ರಾಪರ್ಟೀಸ್ ಅಲ್ಲ ಫ್ಯಾಕ್ಟರ್ಸ್ ಯಾವುದು ಅಂತ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಯಾವುದೋ ಮಟೀರಿಯಲ್ ತೊಗೊಳ್ತೀನಿ, ಯಾವುದೋ ಒಂದು ಮಟೀರಿಯಲ್ ಇರುತ್ತೆ, M1 ಮೆಟೀರಿಯಲ್ ಇರುತ್ತೆ. ಇದ್ರ ಮೇಲೆ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ, ಈ ಮಟೀರಿಯಲಿನ ಪ್ರಾಪರ್ಟೀಸ್ ಏನೂ ಚೇಂಜ್ ಆಗಲ್ಲ. ಇದೇ ಮೆಟೀರಿಯಲ್ನ ಟೆಂಪರೇಚರ್ T1ಗೆ ಚೆಕ್ ಮಾಡ್ತೀನಿ, ಹಾಗೂ ನನಗೆ ಮಟೀರಿಯಲಿನ ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ. ಇದೇ ಮಟೀರಿಯಲ್ನ ನಾನು ಯಾವುದೋ ಒಂದು ಫ್ಲೂಯಿಡ್ ಒಳಗಡೆ ಡಿಪ್ ಮಾಡ್ತೀನಿ, ಆವಾಗ ಏನಾಗುತ್ತೆ, ಆ ಮಟೀರಿಯಲ್ ಪ್ರಾಪರ್ಟಿ ಚೇಂಜ್ ಆಯಿತು. ಸೊ ಇಲ್ಲಿಗೆ ನನಗೇನು ಅರ್ಥ ಆಗುತ್ತೆ, ಇದು ಫೋರ್ಸು ಆ ಪ್ರಾಪರ್ಟಿಯ ಚೇಂಜ್, ಆ ಮೆಟೀರಿಯಲಿನ ಪ್ರಾಪರ್ಟಿ ಚೇಂಜ್ ಮಾಡಿಲ್ಲ, ಟೆಂಪರೇಚರ್ಗೆ ಆ ಮೆಟೀರಿಯಲಿನ ಪ್ರಾಪರ್ಟಿ ಚೇಂಜ್ ಆಗಲಿಲ್ಲ. ಬಟ್ ಫ್ಲೂಯಿಡಲ್ಲಿ ಡಿಪ್ ಮಾಡಿದಾಗ ಆ ಮಟೀರಿಯಲಿನ ಪ್ರಾಪರ್ಟಿ ಚೇಂಜ್ ಆಗಿದೆ. ಅಂದರೆ ಫ್ಲೂಯಿಡ್ ಅನ್ನೋ ಏನು ಪ್ಯಾರಾಮೀಟರ್ ಇದೆಯಲ್ಲ, ಫ್ಲೂಯಿಡ್ ಅನ್ನೋ ಪ್ಯಾರಾಮೀಟರ್ ಇದೆಯಲ್ಲ, ಮೆಟೀರಿಯಲಿನ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ತಿದೆ ಅಂತ ಹೇಳ್ತೀವಿ. ಸಿಮಿಲರಾಗಿ ಮನುಷ್ಯನ ಮೇಲೆ ತೊಗೊಳ್ಳೋಣ. ಸೊ ನೀವೇನು ಮಾಡ್ತೀರಾ, ಯಾವುದೋ ಒಂದು ಕಂಪ್ನಿ K ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರ. ಸೊ ನಿಮ್ಮ ಬಿಹೇವಿಯರ್ ಚೆನ್ನಾಗಿರುತ್ತೆ. K2 ಅನ್ನೋ ಕಂಪ್ನಿನಲ್ಲಿ ಹೋಗ್ತೀರಾ, ಅಲ್ಲೂ ನಿಮ್ಮ ಬಿಹೇವಿಯರ್ ಚೆನ್ನಾಗಿರುತ್ತೆ. ಬಟ್ K3 ಅನ್ನೋ ಕಂಪ್ನಿಯಲ್ಲಿ ಹೋದಾಗ ನಿಮ್ಮ ಬಿಹೇವಿಯರ್ ಏನಾಗೋಗುತ್ತೆ, ಚೇಂಜ್ ಆಗೋಗುತ್ತೆ. ಸೊ ನಿಮಗೆ ಈ ಒಂದು ಫ್ಯಾಕ್ಟರ್ಸ್ ಏನೂ ಎಫೆಕ್ಟ್ ಮಾಡಿಲ್ಲ, ಬಟ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಆ ವರ್ಕ್ ಎನ್ವಿರಾನ್ಮೆಂಟು ನಿಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡಿದೆ. ಅದೇ ರೀತಿಯಲ್ಲಿ ಫ್ಲೂಯಿಡಿನ ಪ್ರೆಷರ್ ಪ್ಯಾರಾಮೀಟರ್ ಯಾವ್ದು ಕನ್ಸಿಡರ್ ಮಾಡ್ತಿದ್ದೀವಿ, ಪ್ರೆಷರ್ ಆಫ್ ದಿ ಫ್ಲೂಯಿಡ್. ಸೊ ಆ ಪ್ರೆಷರ್ ಆಫ್ ದಿ ಫ್ಲೂಯಿಡ್ನ ಎಫೆಕ್ಟ್ ಮಾಡದೇ ಇರುವಂಥ ಪ್ಯಾರಾಮೀಟರ್ಸ್ ಯಾವುದು, ಫ್ಯಾಕ್ಟರ್ಸ್ ಯಾವುದು ಅಂತ ಕೇಳ್ತಾನೆ. ಸೊ ನಿಮಗೆ ಪ್ರೆಷರ್ ಆಫ್ ದಿ ಫ್ಲೂಯಿಡ್, ಯಾವುದೇ ಒಂದು ಫ್ಲೂಯಿಡ್ದು ಪ್ರೆಷರ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಪ್ರೆಷರ್ ಈಸ್ ಈಕ್ವಲ್ ಟು ρGH. ಫ್ಲೂಯಿಡಿಂದು ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವುದು, ಇದು ಅಲ್ವಾ, P ಈಸ್ ಈಕ್ವಲ್ ಟು ρGH. ಸಾಕಷ್ಟು ಫಾರ್ಮುಲಾಸ್ ಇದ್ದಾವೆ, ಬಟ್ ಬೇಸಿಕ್ ಫಾರ್ಮುಲಾ ಇದಾಗಿರುತ್ತೆ. ಸೊ ನಾನು ಈ ಪ್ರೆಷರ್ ನನಗೆ ಚೇಂಜ್ ಆಗೋದಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಇದಾವೆ ನೋಡಿ, ಅಲ್ಲಿ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ಇದೆ. ಸೊ ಫ್ಲೂಯಿಡಿನ ಡೆನ್ಸಿಟಿ ವೇರಿಯೇಷನ್ ಆಗದಂಗೆ ಫ್ಲೂಯಿಡಿನ ಪ್ರೆಷರು ಚೇಂಜ್ ಆಗ್ತಾ ಹೋಗುತ್ತೆ. ಗ್ರಾವಿಟೇಷನಲ್ ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅದನ್ನು ಚೇಂಜ್ ಮಾಡ್ಬೋದು. ಈಗ ನನಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಚೇಂಜ್ ಮಾಡುತ್ತೆ, ಯಾಕಂದರೆ ಫಾರ್ಮುಲಾದಲ್ಲಿದೆ. ಅದೇ ರೀತಿಯಲ್ಲಿ ಹೈಟ್, ಡೆಪ್ತ್ ಆಫ್ ದಿ ಫ್ಲೂಯಿಡ್. ಇವಾಗ ನನಗೆ ಸಮುದ್ರದಲ್ಲಿ ಮೇಲ್ಗಡೆ ಒಂದು ಪ್ರೆಷರ್ ಆಫ್ ದಿ ಫ್ಲೂಯಿಡ್ ಇರುತ್ತೆ, ಡೆಪ್ತ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಪ್ರೆಷರ್ ಆಫ್ ದಿ ಫ್ಲೂಯಿಡ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹೈಟ್ ಅಥವಾ ಡೆಪ್ತ್ ಆಫ್ ದಿ ಫ್ಲೂಯಿಡ್ನು ಡೆಪ್ತ್ ಆಫ್ ದಿ ಫ್ಲೂಯಿಡ್ ಏನಾಗ್ತದೆ, ಫ್ಲೂಯಿಡಿನ ಪ್ರೆಷರ್ನ ಚೇಂಜ್ ಮಾಡ್ತದೆ. ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ಗಳು ಏನು ಮಾಡುತ್ತೆ, ಪ್ರೆಷರ್ ಆಫ್ ದಿ ಫ್ಲೂಯಿಡ್ನ ಚೇಂಜ್ ಮಾಡುತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಏನು ಮಾಡುತ್ತೆ, ಪ್ರೆಷರ್ ಆಫ್ ದಿ ಫ್ಲೂಯಿಡ್ನ ಚೇಂಜ್ ಮಾಡುತ್ತೆ. ಹಾಗಾಗಿ ಈ ಮೂರು ಪ್ಯಾರಾಮೀಟ್ರು ಫ್ಲೂಯಿಡಿನ ಪ್ರೆಷರ್ನ ಚೇಂಜ್ ಮಾಡುವಂಥ ಫ್ಯಾಕ್ಟರ್ಸ್ ಆಗಿರ್ತವೆ. ಯಾವುದದು, ಡೆನ್ಸಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಹೈಟ್ ಏನು ಮಾಡ್ತವೆ, ಪ್ರೆಷರ್ ಆಫ್ ದಿ ಫ್ಲೂಯಿಡ್ನ ಚೇಂಜ್ ಮಾಡ್ತವೆ. ಅಪ್ ಆ್ಯಂಡ್ ಡೌನ್ ಅಂದರೆ ಇನ್ಕ್ರೀಸನ್ನು ಮಾಡ್ಬೋದು, ಡಿಕ್ರೀಸನ್ನು ಮಾಡ್ಬೋದು, ಒಟ್ಟಿಗೆ ಚೇಂಜ್ ನಡೀತಾ ಇದೆ. ಹಾಗಾಗಿ ಫ್ಲೂಯಿಡಿನ ಪ್ರೆಷರ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಡಸಂಟ್ ಎಫೆಕ್ಟ್ ದಿ ಫ್ಲೂಯಿಡ್ ಪ್ರೆಷರ್. ಇವು ಮೂರು ಬಿಟ್ಟು ಇನ್ಯಾವುದೂ ಎಫೆಕ್ಟ್ ಮಾಡಲ್ಲ ಅಂತ ಅನ್ಬೋದು ಅಲ್ವಾ. ಸೊ ಹಾಗಾಗಿ ಆಪ್ಷನ್ಸಲ್ಲಿ ನೋಡಿ, ಏರಿಯಾ ಇದೆನಾ, ಈ ಆಪ್ಷನಲ್ಲಿ ಇಲ್ಲ. ಏರಿಯಾ ಆಫ್ ದಿ ಫ್ಲೂಯಿಡ್, ಡೆಪ್ತ್ ಆಫ್ ದಿ ಫ್ಲೂಯಿಡ್ ಇದೆನಾ, ಡೆಪ್ತ್ ಇದೆನಾ, ಇಲ್ಲಿ ಡೆಪ್ತ್ ಇದೆ, ಇದು ಡೆಪ್ತ್ ಆಫ್ ದಿ ಫ್ಲೂಯಿಡ್. ನೆಕ್ಸ್ಟ್ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್, ಡೆನ್ಸಿಟಿ ಇದೆನಾ ಆಪ್ಷನಲ್ಲಿ, ಡೆನ್ಸಿಟಿನೂ ಇದೆ, ಇದು ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್. ನೆಕ್ಸ್ಟ್ ನೋಡಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆನಾ, ಇದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಇದೆ. ಸೊ ಈ ಮೂರು ಪ್ರಾಪರ್ಟೀಸು ಏನು ಮಾಡುತ್ತೆ, ಫ್ಲೂಯಿಡಿನ ಪ್ರೆಷರ್ನ ಚೇಂಜ್ ಮಾಡ್ತವೆ. ಹಾಗಾಗಿ ಯಾವ ಫ್ಯಾಕ್ಟರ್ ನಮ್ಮ ಫ್ಲೂಯಿಡಿನ ಪ್ರೆಷರ್ನ ಚೇಂಜ್ ಮಾಡಲ್ಲ, ಏರಿಯಾ ಆಫ್ ದಿ ಸರ್ಫೇಸು ನಮ್ಮ ಫ್ಲೂಯಿಡಿನ ಪ್ರೆಷರ್ನ ಚೇಂಜ್ ಮಾಡಲ್ಲ. ಹಾಗಾಗಿ ಆಪ್ಷನ್ ಇಲ್ಲಿ ಎ ಆಪ್ಷನ್ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇವು ಮೂರು ಚೇಂಜ್ ಮಾಡಲ್ಲ ಫ್ಲೂಯಿಡ್ ಪ್ರೆಷರ್, ಇವು ಮೂರು ಏನು ಮಾಡ್ತವೆ, ಫ್ಲೂಯಿಡ್ ಪ್ರೆಷರ್ನ ಚೇಂಜ್ ಮಾಡ್ತವೆ. ಬಟ್ ಏರಿಯಾ ಆಫ್ ದಿ ಸರ್ಫೇಸ್ ಏನಿದೆಲ್ಲ ಫ್ಲೂಯಿಡಿನ ಪ್ರೆಷರ್ನ ಅನ್ಚೇಂಜ್, ಅಂದರೆ ಯಾವುದೇ ಥರದ ಎಫೆಕ್ಟ್ ಮಾಡಲ್ಲ. ಸೊ ಈ ಒಂದು ಫ್ಯಾಕ್ಟರು ಫ್ಲೂಯಿಡಿನ ಪ್ರೆಷರ್ನ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಮಾಡಲ್ಲ ಅಷ್ಟೇ. ಸೊ ಈ ಫಾರ್ಮ್ನ ನಿಮ್ಗೆ ಗೊತ್ತಿತ್ತು ಅಂದರೆ ಈ ಪರ್ಟಿಕ್ಯುಲರ್ ಕ್ವಶನ್ ಇನ್ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಟ್ಸ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಸ್ಪೆಸಿಫಿಕ್ ಗ್ರಾವಿಟಿನೂ ಫ್ಲೂಯಿಡಿನ ಒಂದು ಪ್ರಾಪರ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೂ ಫ್ಲೂಯಿಡ್ ಪ್ರಾಪರ್ಟೀಸ್ ಯಾವ್ದಾವುದಿದೆ. ಸೊ ನಿಮಗೆ ಈಗ ತಾನೇ ನೋಡಿದ್ವಿ, ಡೆನ್ಸಿಟಿ ಈಸ್ ಆಲ್ಸೋ ಎ ಫ್ಲೂಯಿಡ್ ಪ್ರಾಪರ್ಟಿ. ಅದೇ ಥರನೇ ಸ್ಪೆಸಿಫಿಕ್ ಗ್ರಾವಿಟಿ ಆಯಿತಾ, ಸ್ಪೆಸಿಫಿಕ್ ವೆಯ್ಟ್ ಬರುತ್ತೆ, ಸ್ಪೆಸಿಫಿಕ್ ವೆಯ್ಟ್. ಅದೇ ರೀತಿಯಲ್ಲಿ ಸ್ಪೆಸಿಫಿಕ್ ವಾಲ್ಯೂಮ್ ಬರುತ್ತೆ. ಅದೇ ರೀತಿಯಲ್ಲಿ ವೆಸ್ಕಾಸಿಟಿ ನಾನು ಹೇಳಿದೆ ಮುಂಚೆನೇ ಫ್ಲೂಯಿಡ್ ಪ್ರಾಪರ್ಟೀಸ್ ಒಳಗಡೆ, ಸ್ಟಡಿ ಫ್ಲೋ ಅನ್ಸ್ಟಡಿ ಫ್ಲೋ ಎಲ್ಲ ಡಿಸ್ಕಸ್ ಮಾಡುವಾಗ ವೆಸ್ಕಾಸಿಟಿ. ಅದೇ ರೀತಿಯಲ್ಲಿ ನಿಮಗೆ ಸ್ಪೆಸಿಫಿಕ್ ವಾಲ್ಯೂಮ್ ಆಯಿತು, ಸ್ಪೆಸಿಫಿಕ್ ವೆಯ್ಟ್ ಆಯಿತು. ಇನ್ನೊಂದಿಲ್ಲ ಆಪ್ಷನಲ್ಲೇ ಕೊಟ್ಟಿದ್ದಲ್ಲ, ಸ್ಪೆಸಿಫಿಕ್ ಗ್ರಾವಿಟಿ. ಅದೇ ರೀತಿಯಲ್ಲಿ ನಾನು ಮುಂಚೆನೇ ಹೇಳಿದೆ ಫ್ಲೂಯಿಡ್ ಪ್ರಾಪರ್ಟೀಸಲ್ಲಿ ಏನು, ಸರ್ಫೇಸ್ ಟೆನ್ಷನ್. ನೆಕ್ಸ್ಟ್ ಮೇಯ್ನ್ ಪ್ಯಾರಾಮೀಟರ್ ಪ್ರೆಷರು ಅಲ್ವಾ. ಇವೆಲ್ಲ ಏನಾಗ್ತವೆ, ಫ್ಲೂಯಿಡ್ ಪ್ರಾಪರ್ಟೀಸ್. ಇನ್ನೊಂದಿದೆ, ಯಾವುದು, ಕಂಪ್ರೆಸಿಬಿಲಿಟಿ.
ವೆಲೇನು ಫ್ಲೂಯಿಡ್ ಪ್ರಾಪರ್ಟೀಸ್. ಸೊ ಇಲ್ಲಿ ನೋಡಿ ಇಷ್ಟು ಪ್ರಾಪರ್ಟೀಸ್ದು ಯೂನಿಟ್ಸ್ ತಿಳ್ಕೊಳ್ಳಿ. ಯಾಕಂದರೆ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ಯಾವ ಪ್ರಾಪರ್ಟಿ ಇದೇನು ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಟ್ ಇಸ್ ಯೂಸ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಗ್ರಾವಿಟಿ ಯೂನಿಟ್ ಕೇಳಿದ್ದಾನೆ. ಸೊ ಉಳಿಕಿರೋದ್ರದ್ದು ನೀವು ಯೂನಿಟ್ ಕೇಳ್ಬೋದು. ಯಾವುದೇ ಇವೆಲ್ಲದ್ರದ್ದು 1 2 3 1 4 1 5 6 7 8 ಈ ಎಲ್ಲ 8ರದ್ದು ತಿಳ್ಕೊಂಬಿಡೋಣ ನಾವು. ಸೊ ಯೂನಿಟ್ಸ್ ತಿಳ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಯಾವ್ದಾರು ಅನ್ನೋದು ಕೇಳ್ಬೋದು. ಸೊ ಡೆನ್ಸಿಟಿ ಏನಾಗುತ್ತೆ ನಿಮಗೆ? ಡೆನ್ಸಿಟಿ ಪ್ರಕಾರ ಫಾರ್ಮ್ ಏನು? ಮಾಸ್ ಬೈ ವಾಲ್ಯೂಮ್ ಅಲ್ವಾ. ಡೆನ್ಸಿಟಿ ಇಸ್ ಏನಂತ ಹೇಳ್ತೀವಿ? ಡಿಫೈನ್ ಡೆನ್ಸಿಟಿ ಅಂದರೆ ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಯೂನಿಟ್ ಏನಾಗುತ್ತೆ? ಮಾಸ್ ಬೈ ಯೂನಿಟ್, ಇದು ಡೆನ್ಸಿಟಿದು ಯೂನಿಟ್. ಡೆನ್ಸಿಟಿ ಇಸ್ಕೊಲ್ ಟು ಮಾಸ್ ಅಂದರೆ ಏನು? ಕೆ ಜಿ ಪರ್ ವಾಲ್ಯೂಮ್ ಅಂದರೆ ಏನು? ಮೀಟ್ರ್ ಕ್ಯೂಬ್. ಸೊ ಡೆನ್ಸಿಟಿ ಯೂನಿಟ್ ಏನು? ಕೆ ಜಿ ಪರ್ ಮೀಟ್ರ್ ಕ್ಯೂಬ್. ಸ್ಪೆಸಿಫಿಕ್ ವೆಯ್ಟ್ ಏನು ಬರುತ್ತೆ ಯೂನಿಟು? ಸ್ಪೆಸಿಫಿಕ್ ವೇಟ್ ಅಂದರೆ ಏನಂತ ಹೇಳ್ತೀರಾ? ಡೆಫಿನೇಷನ್ ಪ್ರಕಾರ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್. ಸ್ಪೆಸಿಫಿಕ್ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ವೆಯ್ಟ್ ಅಂದರೆ ಏನಂತ ತೊಗೊಳ್ತೀರಾ? ಅದು ನ್ಯೂಟನ್ ಅಂತ ತೊಗೊಂಡ್ರೆ, ವಾಲ್ಯೂಮ್ನ ಮೀಟ್ರ್ ಕ್ಯೂಬ್ ಅಂತ ತೊಗೊಂಡ್ರೆ ನ್ಯೂಟನ್ ಪರ್ ಮೀಟ್ರ್ ಕ್ಯೂಬ್. ಅದೇ ರೀತಿಯಲ್ಲಿ ಸ್ಪೆಸಿಫಿಕ್ ವಾಲ್ಯೂಮ್ ತೊಗೊಳ್ಳಿ. ಸ್ಪೆಸಿಫಿಕ್ ವಾಲ್ಯೂಮ್ ಅಂದರೆ ಏನಂತ ಹೇಳ್ತೀರಾ? ವಾಲ್ಯೂಮ್ ಪರ್ ಯೂನಿಟ್ ಮಾಸ್. ಏನು? ವಾಲ್ಯೂಮ್ ಪರ್ ಯೂನಿಟ್ ಮಾಸ್ ಅಥವಾ ದ ರೆಸಿಪ್ರೋಕಲ್ ಆಫ್ ಡೆನ್ಸಿಟಿ ಅಂತಂದರೆ ಸ್ಪೆಸಿಫಿಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಅದ್ರದ್ದು ಯೂನಿಟ್ ಏನಾಗುತ್ತೆ? ಮೀಟ್ರ್ ಕ್ಯೂಬ್ ಪರ್ ಕೆ ಜಿ ಆಗುತ್ತೆ. ಮೀಟ್ರ್ ಕ್ಯೂಬ್ ಪರ್ ಕೆ ಜಿ. ಅದೇ ರೀತಿಯಲ್ಲಿ ವೆಸ್ಕಾಸಿಟಿ ಅಂದರೆ ಏನಂತ ಹೇಳ್ತೀರಾ? ದ ರೆಸಿಸ್ಟೆನ್ಸ್ ಟು ದಿ ಫ್ಲೋ. ಸೊ ಫ್ಲೋ ಆಗೋದನ್ನು ನಿಮಗೆ ತಡಿತಾ ಇದ್ದರೆ ಆ ಒಂದು ಪ್ರಾಪರ್ಟಿನ ವೆಸ್ಕಾಸಿಟಿ ಅಂತ ಕರಿತೀವಿ. ಹಾಗಾಗಿ ಇದನ್ನು ನಾವೇನು ಹೇಳ್ಬೋದು? ಇದರ ಯೂನಿಟ್ ಏನಂತ ಹೇಳ್ಬೋದು? ಇದರ ಯೂನಿಟು ಪ್ಯಾಸ್ಕಲ್ ಸೆಕೆಂಡ್ ಆಗುತ್ತೆ. ಒಂದು ಯೂನಿಟು ಎಕ್ಸಾಮಲ್ಲಿ ನಿಮಗೆ ಏನಾದರೂ ಕೇಳ್ಬೋದು. ಅಥವಾ ಕೆ ಜಿ ಪರ್ ಮೀಟರ್ ಸೆಕೆಂಡ್ ಆಗುತ್ತೆ. ಕೆ ಜಿ ಪರ್ ಮೀಟರ್ ಸೆಕೆಂಡ್. ಸೊ ಯೂನಿಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ಏನಂತ ಹೇಳ್ತೀರಾ? ದ ರೇಷಿಯೋ ಆಫ್ ಫ್ಲೂಯಿಡ್ ಡೆನ್ಸಿಟಿ ಟು ದಿ ಡೆನ್ಸಿಟಿ ಆಫ್ ದಿ ವಾಟರ್. ದ ರೇಷಿಯೋ ಆಫ್ ಫ್ಲೂಯಿಡ್ ಡೆನ್ಸಿಟಿ. ಸೊ ಯಾವುದೋ ಒಂದು ಫ್ಲೂಯಿಡಿನ ಡೆನ್ಸಿಟಿ ತೊಗೊಂಡ್ರೆ ಆ ಡೆನ್ಸಿಟಿ ಇದು ಡಿವೈಡೆಡ್ ಬೈ ಏನಂತ ತೊಗೊಳ್ಬೇಕು? ಡೆನ್ಸಿಟಿ ಆಫ್ ವಾಟರ್. ಸೊ ಸ್ಟ್ಯಾಂಡರ್ಡ್ ಫ್ಲೂಯಿಡ್ ಡೆನ್ಸಿಟಿ ಆಫ್ ವಾಟರು ಮೇಲ್ಗಡೆ ಯಾವ ಫ್ಲೂಯಿಡಿನ ಡೆನ್ಸಿಟಿ ಚೆಕ್ ಮಾಡ್ತಿರ್ತಿಲ್ಲ ಆ ಒಂದು ಫ್ಲೂಯಿಡಿನ ಡೆನ್ಸಿಟಿ ಆಫ್ ಫ್ಲೂಯಿಡ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಚೆಕ್ ಮಾಡಿದ್ರೆ ನಿಮಗೆ ಆ ಫ್ಲೂಯಿಡಿನ ಸ್ಪೆಸಿಫಿಕ್ ಗ್ರಾವಿಟಿ ಗೊತ್ತಾಗುತ್ತೆ. ಓಕೆ, ಯಾವುದೋ ಒಂದು ಎಕ್ಸ್ ಫ್ಲೂಯಿಡ್ ಇದೆ. ಈ ಎಕ್ಸ್ ಫ್ಲೂಯಿಡ್ ಸ್ಪೆಸಿಫಿಕ್ ಗ್ರಾವಿಟಿ ತಿಳ್ಕೊಬೇಕಂದಾಗ ಈ ಫ್ಲೂಯಿಡ್ದು ಏನು ತಿಳ್ಕೊಬೇಕು? ಡೆನ್ಸಿಟಿ ಆಫ್ ದಿಸ್ ಫ್ಲೂಯಿಡು, ಡೆನ್ಸಿಟಿ ಆಫ್ ಎಕ್ಸ್ ಫ್ಲೂಯಿಡು ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಮಾಡಿದ್ರೆ ನಿಮಗೇನು ಬರುತ್ತೆ? ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿಸ್ ಫ್ಲೂಯಿಡ್ ಬರುತ್ತೆ. ಇದೇನು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫ್ಲೂಯಿಡ್ ಅಷ್ಟೇ. ಹಾಗಾಗಿ ಇದಕ್ಕೆ ಯೂನಿಟ್ ಇರುತ್ತಾ ಅಂದರೆ ಯೂನಿಟ್ ಇಲ್ಲ. ನೋ ಯೂನಿಟ್. ಸ್ಪೆಸಿಫಿಕ್ ಗ್ರಾವಿಟಿಗೆ ನೋ ಯೂನಿಟ್. ಓಕೆ, ಇದು ಭಾಳ ಕೇರ್ಫುಲ್ ಆಗಿರಬೇಕು. ಸ್ಪೆಸಿಫಿಕ್ ಗ್ರಾವಿಟಿಗೇನು ಯೂನಿಟ್ ಇಲ್ಲ. ಅದಾಗಿ ನಂತರ ಇದಕ್ಕೆ ಡೈಮೆನ್ಷನ್ ಇರುತ್ತೆ, ಡೈಮೆನ್ಷನ್ ಇರಲ್ಲ. ಯಾಕಂದರೆ ಯೂನಿಟ್ ಇಲ್ಲ ಅಂದರೆ ಡೈಮೆನ್ಷನ್ ಬರಲ್ಲ. ಇನ್ನು ಸರ್ಫೇಸ್ ಟೆನ್ಷನ್ ಬಂದರೆ ಇದಕ್ಕೆ ಯೂನಿಟ್ ಏನು ಬರುತ್ತೆ? ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂದಾಗ ನಾವು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಹಾಗಾಗಿ ನ್ಯೂಟನ್ನು ಫೋರ್ಸ್ ಆಯಿತು. ಲೆಂತ್ ಅಂದರೆ ಏನು? ಮೀಟರ್, ನ್ಯೂಟನ್ ಪರ್ ಮೀಟರ್. ಅದೇ ಥರನೇ ಪ್ರೆಷರ್ ಅಂದರೆ ಏನಂತ ಹೇಳ್ತೀರಾ? ಪ್ರೆಷರ್ ಅಂದರೆ ಫೋರ್ಸ್ ಎಕ್ಸರ್ಟೆಡ್ ಪರ್ ಯೂನಿಟ್ ಏರಿಯಾ. ಹಾಗಾಗಿ ಫೋರ್ಸ್ ಅಂದರೆ ನ್ಯೂಟನ್, ಎಕ್ಸರ್ಟೆಡ್ ಪರ್ ಯೂನಿಟ್ ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್. ಯಾಕಂದರೆ ಏರಿಯಾ ಮೀಟರ್ ಸ್ಕ್ವೇರ್, ಮೀಟ್ರಲ್ಲಿ ತೊಗೊಂಡ್ರೆ ಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ಥರನೇ ಕಂಪ್ರೆಸಬಿಲಿಟಿ ಅಂದರೆ ಏನಾಗುತ್ತೆ? ಇದ್ರ ಯೂನಿಟ್ ಮೇಯ್ನ್ ಇಂಪಾರ್ಟೆಂಟ್. ಇದ್ರ ಯೂನಿಟ್ ಏನಾಗುತ್ತೆ? ಮೀಟರ್ ಕ್ಯೂಬ್ ಪರ್ ಕೆ ಜಿ. ಸೊ ಕಂಪ್ರೆಸಿಬಿಲಿಟಿ ಅಂದರೆ ಎ ಮೆಷರ್ ಆಫ್ ಹೌ ಮಚ್ ದ ಫ್ಲೂಯಿಡ್ ವಾಲ್ಯೂಮ್ ಚೇಂಜಸ್ ಅಂಡರ್ ಪ್ರೆಷರ್. ಅಂದರೆ ಈ ಪ್ರೆಷರ್ ಅಂಡರ್ ದಿ ಪ್ರೆಷರ್ ಅಂದರೆ ಪ್ರೆಷರ್ ಆ್ಯಕ್ಟಿವ್ ಆಗುವಾಗ ಆ ಫ್ಲೂಯಿಡಿನ ವಾಲ್ಯೂಮು ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಕಂಪ್ರೆಸಿಬಿಲಿಟಿ ಅಂತ ಕರಿತೀವಿ. ಸೊ ಕಂಪ್ರೆಸಿಬಿಲಿಟಿ ಅಂದರೆ ಇದು ಒಂದು ಮೆಷರ್ ಆಫ್ ಹೌ ಮಚ್ ದಿ ಫ್ಲೂಯಿಡ್ ವಾಲ್ಯೂಮ್ ಚೇಂಜಸ್ ಅಂಡರ್ ಪ್ರೆಷರ್. ಸೊ ಪ್ರೆಷರಿನ ಅಂಡರ್ ಪ್ರೆಷರ್ ಅಂದರೆ ನೀವು ಪ್ರೆಷರ್ ಅಪ್ಲೈ ಮಾಡ್ತೀರಾ, ಆ ಫ್ಲೂಯಿಡಿನ ವಾಲ್ಯೂಮ್ ಚೇಂಜ್ ಆಗುತ್ತಲ್ಲ, ಆ ಒಂದು ಮೆಷರ್ ಮಾಡಿದಾಗ ಅದನ್ನೇ ನಾವು ಕಂಪ್ರೆಸಿಬಿಲಿಟಿ ಅಂತ ಕರಿತೀವಿ. ಸೊ ಇದರದ್ದು ಡೆಫಿನೇಷನ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಇದು ಜಸ್ಟ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ಶಾರ್ಟಲ್ಲಿ ಹೇಳಿದ್ದೀನಿ. ಸೊ ಇದ್ರ ಯೂನಿಟ್ ತಿಳ್ಕೊಳ್ಳಿ. ಈ ಒಂದು ಕ್ವಶನಲ್ಲಿ ನಾನು ನಿಮಗೆ ಮೇಯ್ನಾಗಿ ತಿಳಿಸ್ಬೇಕಾಗಿದ್ದು ಎಲ್ಲ ಪ್ಯಾರಾಮೀಟರ್ಸ್ ಯೂನಿಟ್. ಸೊ ಎಲ್ಲ ಪ್ಯಾರಾಮೀಟರ್ಸ್ ಯೂನಿಟ್ ತಿಳಿಸ್ತಾ ಇದ್ದೀನಿ. ಓಕೆನಾ? ಸೊ ಕಂಪ್ರೆಸಿಬಿಲಿಟಿನ ಇನ್ನೊಂದೂ ಅನ್ಬೋದು, ಇಟ್ ಇಸ್ ಎ ಮೆಷರ್ ಆಫ್ ಬಲ್ಕ್ ಮಾಡ್ಯುಲಸ್ ಅಂತಲೂ ಅನ್ಬೋದು. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ವಶನಲ್ಲಿ ತೊಗೊಂಡಾಗ ಬಲ್ಕ್ ಮಾಡ್ಯುಲಸ್ ಈ ಕಂಪ್ರೆಸಿಬಿಲಿಟಿ ಅಂದರೆ ಯಾಕೆ ಅದನ್ನು ಹೇಳ್ತೀವಿ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಎಲ್ಲ ಯೂನಿಟ್ಸ್ನ ತಿಳ್ಕೊಂಡ್ರೆ ಈ ಪ್ರಶ್ನೆ ಈಸಿಯಾಗಿ ಆನ್ಸರ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಗ್ರಾವಿಟಿಗೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ? ಯಾವ ಯೂನಿಟ್ ಯೂಸ್ ಮಾಡಲ್ಲ. ಯಾಕಂದರೆ ಇದಕ್ಕೆ ನೋ ಯೂನಿಟ್ ಇಲ್ಲ ಅಂದರೆ ಇಟ್ ಈಸ್ ಎ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್. ಸೊ ಆಪ್ಷನ್ ಏನಾಗಬೇಕು? ಇಟ್ ಹ್ಯಾಸ್ ನೋ ಯೂನಿಟ್. ಇನ್ನು ಉಳಿಕಿರೋ ಆಪ್ಷನ್ಸ್ ನೋಡಿ. ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಇದೇನಾಗುತ್ತೆ? ಡೆನ್ಸಿಟಿ ಆಗುತ್ತೆ ಅಲ್ವಾ. ಸೊ ಮೀಟ್ರ್ ಕ್ಯೂಬ್ ಪರ್ ಕೆ ಜಿ ಇದೇನಾಗುತ್ತೆ? ಸ್ಪೆಸಿಫಿಕ್ ವಾಲ್ಯೂಮ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಆನ್ಸರ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ ಆಫ್ ಫ್ಲೂಯಿಡ್ ವಿಚ್ ಆಕ್ಯುಪೈಸ್ ಎ ವಾಲ್ಯೂಮ್ ಆಫ್ 1 ಲೀಟರ್ ಆ್ಯಂಡ್ ವೆಯ್ಟ್ಸ್ 20 ನ್ಯೂಟನ್. ಅಸ್ಯೂಮ್ G = 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇವೆಲ್ಲವೂ ನಿಮಗೆ ಯೂನಿಟ್ಸು ಗೊತ್ತಿರಬೇಕು. ಇವಾಗ ಇಲ್ಲಿ ಕೆಳಗಡೆ ನಿಮಗೇನು ನ್ಯೂಮರಿಕಲ್ ಕೊಟ್ಟಿದ್ದಾನೆ. ಇದೇನಿದು ನ್ಯೂಮರಿಕಲು. ಸೊ ಈ ನ್ಯೂಮರಿಕಲ್ನ ನಾವು ಸಾಲ್ವ್ ಮಾಡೋಣ. ಈಗ ಎಕ್ಸಾಮಲ್ಲಿ ನಿಮಗೆ BEL ಎಕ್ಸಾಮ್, ಅದರಲ್ಲಿ EAT ಎಕ್ಸಾಮಲ್ಲಿ ನಿಮಗೆ ನ್ಯೂಮರಿಕಲ್ ಫ್ರೀಕ್ವೆಂಟಾಗಿ ಕೇಳ್ತಾರೆ. ಇಡೀ ಎಂಟರ್ ಕ್ವಶನ್ ಪೇಪರ್ ಒಂದು 5 ರಿಂದ 7 ಪ್ರಶ್ನೆ ಇರೋ ಚಾನ್ಸಸ್ ಇರುತ್ತೆ. ಅದಾಗಿ ನಂತರ ಆಪ್ಷನ್ಸ್ ಏನಿದೆಲ್ಲ, ಆಪ್ಷನ್ಸ್ಗೆ ಯೂನಿಟ್ ಏನಿದೆ ಅಂದರೆ ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಕೊಟ್ಟಿದ್ದಾನೆ. ಎಲ್ಲ ಯೂನಿಟ್ಗೂ, ಎಲ್ಲ ಆಪ್ಷನ್ಸ್ಗೂ ಕೆ ಜಿ ಪರ್ ಮೀಟ್ರ್ ಕ್ಯೂಬ್ನೇ ಯೂನಿಟ್ ಆಗಿರುತ್ತೆ. ಅಂದರೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಹೇಗೆ ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಬರುತ್ತೆ ಅಂತೇಳಿ.
ಸೊ ಈ ಕ್ಯಾಲ್ಕುಲೇಷನ್ ನನಗೆ ಸ್ವಲ್ಪ ಇಂಪಾರ್ಟೆಂಟು, ಯಾಕಂದರೆ ನೀವು ಭಾಳಷ್ಟು ಇದರಲ್ಲಿ ಎಡವೋದೆಲ್ಲಪ್ಪ ಅಂದರೆ ಕ್ಯಾಲ್ಕುಲೇಷನಲ್ಲಿ. ನೇರವಾದ ಕ್ವಶನ್ ಇದು. ಕ್ವಶನ್ಗೆ ಸೊಲ್ಯೂಷನ್ ತೋರಿಸಿ ನೋಡಿ. ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ ಯಾವ ಸಿಂಬಲಿಂದ ಇಂಡಿಕೇಟ್ ಮಾಡ್ತೀರೋ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಫ್ಲೂಯಿಡಿನ ಡೆನ್ಸಿಟಿನೇ ಕ್ಯಾಲ್ಕುಲೇಟ್ ಮಾಡಬೇಕಂತಾನೆ. ವಿಚ್ ಆಕ್ಪೈಸ್ ಎ ವಾಲ್ಯೂಮ್, ಅಂದರೆ ಆ ಫ್ಲೂಯಿಡ್ ಎಷ್ಟು ವಾಲ್ಯೂಮ್ನ ಆಕ್ಪೈ ಮಾಡ್ತಿದೆ, 1 ಲೀಟರ್ನ ಆಕ್ಪೈ ಮಾಡ್ತಿದೆ. ಆ್ಯಂಡ್ ಆ ಫ್ಲೂಯಿಡ್ ಎಷ್ಟು ವೆಯ್ಟ್ ಇದೆ ಅಂತಂದರೆ ಇಟ್ ವೆಯ್ಸ್ ಅರೌಂಡ್ 20 ನ್ಯೂಟನ್. ನಿಮಗೆ ಆಕ್ಸಲರೇಷನ್ ಗ್ರಾವಿಟಿ ಎಷ್ಟು ತೊಗೊಳ್ಳಿ ಅಂತ ಅಂತಿದ್ದಾನೆ, ಅಸ್ಯೂಮ್ 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಓಕೆ, ಸೆಕೆಂಡ್ ಸ್ಕ್ವಯರ್. ಇದು ಇಷ್ಟು ಕೊಟ್ಟರು ಡಾಟಾ. ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ಫೈಂಡ್ ಔಟ್ ಮಾಡೋಕ್ಕೆ. ಈಗ ತಾನೇ ನಾನು ನಿಮಗೆ ಇದು ಪ್ರಾಪರ್ಟೀಸ್ ಆಫ್ ದಿ ಫ್ಲೂಯಿಡ್ ತೋರಿಸೋಗಿದೆ. ಸೊ ನಿಮಗೆ ಡೆನ್ಸಿಟಿ ಏನು ಫಾರ್ಮ್ನ ಬರುತ್ತೆ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ. ಇದು ಫ್ಲೂಯಿಡಿನ ಪ್ರಾಪರ್ಟಿ ತಾನೆ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಕೊಟ್ಟಿದ್ದಾನೆ ಆಪ್ಷನಲ್ಲಿ, ಇದು ಕೊಟ್ಟಿರೋ ಡಾಟಾದಲ್ಲಿ ಇಲ್ಲ. ವಾಲ್ಯೂಮ್ ಕೊಟ್ಟಿದ್ದಾನೆ, ವಾಲ್ಯೂಮ್ ಕೊಟ್ಟಿದ್ದಾನೆ. ಲೀಟ್ರಲ್ಲಿ ಕೊಟ್ಟಿದ್ದಾನೆ, ಅದನ್ನು ನಾವು ಮೀಟ್ರ್ ಕ್ಯೂಬಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿದೆ ಏನು, 1 ಲೀಟರ್ ಈಸ್ ಈಕ್ವಲ್ ಟು ಏನಂತ ಬರೀಬೋದು, 1 ಲೀಟರ್ ಈಸ್ ಈಕ್ವಲ್ ಟು 1000 ಸೆಂಟಿಮೀಟ್ರ್ ಕ್ಯೂಬ್ ಫಾರ್ಮುಲಾ ಯೂನಿಟ್ ಇದಾಗಿರುತ್ತೆ. ಓಕೆ, ಅಥವಾ 1 ಮೀಟ್ರ್ ಕ್ಯೂಬ್ ಈಸ್ ಈಕ್ವಲ್ ಟು 1000 ಲೀಟರ್ಸ್ ಆಗಿರುತ್ತೆ. ಎಷ್ಟು, 1000 ಲೀಟರ್ಸ್, ಎರಡೂ ಒಂದೇ. ಬೇಕಂದರೆ ಚೆಕ್ ಮಾಡಿ ನೋಡಿ, ಇಲ್ಲಿ ಇದನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ, ಇದು ನಿಮ್ಗೆ ಬರುತ್ತೆ. 1 ಲೀಟರು ನಾನು ಎಷ್ಟಂತ ಹೇಳಿದೆ, 1000 ಸೆಂಟಿಮೀಟ್ರ್ ಕ್ಯೂಬ್ ಅಲ್ವಾ. 1000 ಸೆಂಟಿಮೀಟರ್ ಕ್ಯೂಬ್ ಇದು ಈ ಥರ ಬರೀತೀವಿ. ಸೊ 1 ಲೀಟರ್ ಈಸ್ ಈಕ್ವಲ್ ಟು ಸೆಂಟಿಮೀಟರ್ ಅಂದರೆ ಎಷ್ಟು, ಸೆಂಟಿ ಅಂದರೆ ಎಷ್ಟು, 10⁻⁻² ಅಲ್ವಾ. ಸೊ 1000 ಇಂಟು 10⁻⁻² ಮೀಟರ್ ಹೋಲ್ ಕ್ಯೂಬ್. ಸೊ ಈ ಕ್ಯೂಬ್ ಏನಾಗುತ್ತೆ, ಎರಡಕ್ಕೂ ಅಪ್ಲೈ ಆಗುತ್ತೆ. ಹಾಗಾಗಿ 1000 ಇಂಟು 2 3 ಎಷ್ಟಾಗುತ್ತೆ, 6 -6 ಮೀಟರ್ ಕ್ಯೂಬ್. ಸೊ ಇಲ್ಲಿ ಈಗ ನಿಮಗೆ ಗೊತ್ತಿರಬೇಕು, a⁻−m ಅಂದರೆ ಏನು ಬರ್ತೀವಿ, 1/a⁻m ಅಂತ ಬರಿತೀವಿ. ಹಾಗಾಗಿ 1000 ಇಂಟು 10⁻⁻6ನ 1/10⁻6 ಅಂತ ಬರಿಬೋದು ಅಲ್ವಾ. ಸೊ -m ಇದ್ದಿದ್ದು 1/m. ಸೊ ಇಲ್ಲಿ 1000 ಅಂದರೆ ಎಷ್ಟು, 10⁻3 ಎಷ್ಟು, 10⁻3. ಇದು ಕೆಳಗಡೆ ಎಷ್ಟಿದೆ, 10⁻6 ಇದೆ. ಕ್ಯಾನ್ಸಲ್ ಆದರೆ ನಿಮಗೆ ಎಷ್ಟು ಬಂತು, 1/10⁻3 ಬಂತು ಅಲ್ವಾ. 3 6 ಇಲ್ಲಿರೋದು, 6ಅಲ್ಲಿ 3 ಹೋದರೆ ಇನ್ನು 3 ಉಳಿದು ಕೆಳಗಡೆ. ಈಗ ಇದನ್ನು ನೀವು ಹಿಂಗೆ ಬರ್ಕೋಬೋದು, a⁻−m ಅಂತೇಳಿ. ಹಾಗಾಗಿ ಏನು ಬರಿಬೋದು, 10⁻−3 ಅಂತ ಬರಿಬೋದು. a⁻m ಮೇಲ್ಗಡೆ ಹೋದರೆ a⁻−m. ಇಲ್ಲಿ ಯೂನಿಟ್ ಏನಿದೆ, ಮೀಟ್ರ್ ಕ್ಯೂಬ್ ಇದೆ ಅಲ್ವಾ, ಮೀಟರ್ ಕ್ಯೂಬ್. ಅಥವಾ ಇಲ್ಲಿ ನೋಡಿ, ಇದೊಂದು ಇಲ್ಲಾಂದರೆ ಹಿಂಗೆ ಇಷ್ಟೇ ಇಟ್ಕೊಳ್ಳಿ, ನಿಮ್ಗೆ ಈಗ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ 1/10⁻3 ಇದೇನಿದೆ, ಮೀಟರ್ ಕ್ಯೂಬ್ ಇದೆ. ಇಲ್ಲೇನಿದೆ, 1 ಲೀಟರ್ ಅಲ್ವಾ. 1 ಲೀಟರ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಬಂದಿದ್ದು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 1000 ಈ ಕಡೆ ತಂದರೆ 10⁻3 ಇಂಟು 1 ಅಂದರೆ 10⁻3 ಲೀಟರ್ ಈಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ, 1 ಇಂಟು ಮೀಟ್ರ್ ಕ್ಯೂಬ್ 1 ಮೀಟ್ರ್ ಕ್ಯೂಬ್. ಸೊ 1 ಮೀಟ್ರ್ ಕ್ಯೂಬ್ ಅಂದರೆ ಎಷ್ಟು ಲೀಟರ್ ಆಯಿತು, 1000 ಲೀಟರ್ಸ್ ಆಯಿತು. ಇದೆ ಅಂತಲೇ ನಾವು ಬರೆದಿರೋದಲ್ಲಿ 1000 10⁻3 ಅಂದರೆ 1000. ಸೊ ಇಲ್ಲಿಂದ ನಿಮಗೆ ಕ್ಲಿಯರಾಗಿ ಏನು ಅರ್ಥ ಆಯಿತು, 1 ಲೀಟರ್ ಅಂದರೆ 1 ಲೀಟರ್ ಇಲ್ಲಿ ನಮಗೆ 1000 ಸೆಂಟಿಮೀಟ್ರ್ ಕ್ಯೂಬ್. ಆ 1 ಲೀಟರ್ನ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಬಂದಾಗ ಎಷ್ಟು ಬಂತು, 1/10⁻3 ಮೀಟ್ರ್ ಕ್ಯೂಬ್ ಬಂತು. ಕರೆಕ್ಟಾ, ಇದು ಬಂತು ತಾನೇ. ಇದು ನಾನು ಅಲ್ಲಿ ಏನು ಬರಿತೀನಿ, ಮೀಟ್ರ್ ಕ್ಯೂಬಲ್ಲಿ ಬರ್ಕೊಳ್ಬೇಕು. ಹಾಗಾಗಿ 1/10⁻3 ಮೀಟರ್ ಕ್ಯೂಬ್ ಇಷ್ಟನ್ನು ಇಟ್ಕೊಳ್ಳಿ. ಇದು ನಾನು ವಾಲ್ಯೂಮ್ನ ಮೀಟ್ರ್ ಕ್ಯೂಬಲ್ಲಿ ಕನ್ವರ್ಟ್ ಮಾಡಿದಾಯ್ತು. ನ್ಯೂಟನ್ ವೆಯ್ಟ್ ನ್ಯೂಟನ್ನ ಇಲ್ಲಿರಲಿ. ಯಾಕಂದರೆ ಇಲ್ಲಿ ನೋಡಿ, ಈಗ ನನಗೆ ಮಾಸ್ ಒಂದು ಗೊತ್ತಾಯಿತು ಅಂದರೆ, ವಾಲ್ಯೂಮ್ ಕೊಟ್ಟಿದ್ದಾನೆ, ಮಾಸನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಡೆನ್ಸಿಟಿ ಬಂದುಬಿಡುತ್ತೆ. ಬಟ್ ಇಲ್ಲಿ ನನಗೆ ಮಾಸ್ ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವೇರ್ ಮಾಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಂದರೆ, ನಮಗೆ ಗೊತ್ತಿದೆ ಏನು, ವಿನೋ ವೆಯ್ಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮಾಸ್ ಇಂಟು ಗ್ರಾವಿಟಿ ಆಗುತ್ತೆ ಅಲ್ವಾ. ಮಾಸ್ ಇಂಟು ಗ್ರಾವಿಟಿ, ಇದು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ. ಸೊ ಇದರಲ್ಲಿ ನೀವು ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾಕಂದರೆ ಡಾಟಾದಲ್ಲಿ ವೆಯ್ಟ್ ಕೊಟ್ಟಿದ್ದಾನೆ. ಮಾಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವೆಯ್ಟ್ ಬೈ ಗ್ರಾವಿಟಿ ಆಗುತ್ತೆ. ವೆಯ್ಟ್ ಎಷ್ಟು ಕೊಟ್ಟಿದ್ದಾನೆ, 20 ನ್ಯೂಟನ್ ಕೊಟ್ಟಿದ್ದಾನೆ. ಗ್ರಾವಿಟಿ ಎಷ್ಟು ಕೊಟ್ಟಿದ್ದಾನೆ, ಗ್ರಾವಿಟಿ ಈಸ್ 9.81 ಅಸ್ಯೂಮ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡಿಬಿಟ್ರೆ ನಮಗೇನು ಬರುತ್ತೆ, ಮಾಸ್ ಸಿಗುತ್ತೆ. ಈಗ ಇಲ್ಲಿ ಕ್ಯಾಲ್ಕುಲೇಷನ್ನೇ ಮೇಜರ್ ಪೋರ್ಷನ್ ಇರೋದು. ಏನಿರೋದು, ಕ್ಯಾಲ್ಕುಲೇಷನ್ನೇ ನಮಗೆ ಮೇಜರ್ ಪೋರ್ಷನ್ ಆಗುತ್ತೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಈ ಕ್ಯಾಲ್ಕುಲೇಷನಲ್ಲಿ ಹೊಟ್ಟೋಗ್ಬಿಡ್ತಾರೆ. ಸೊ ಈಗ 9.81 ಡೆಸಿಮಲ್ನ ನಾವು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಬರ್ಕೊಳ್ಬೇಕು ಅಂತಂತೇಳಿ. ಅಲ್ಲೆಷ್ಟಿದೆ, 9.81. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದ್ದಾವೆ, 2 ನಂಬರ್ಸ್ ಇದ್ದಾವೆ. ಯಾವುದದು, 81. ಸೊ ಅದು ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿ ನಾನು ಹೇಗೆ ಬರ್ಕೊಳ್ಬೋದು, ಮಾಸ್ ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 9.81 ಹೇಗೆ ಬರ್ಕೋಬೋದು, 981. ಎಷ್ಟು ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಇದ್ದಾವೆ. ಸೊ ಡಿವೈಡೆಡ್ ಬೈ ಎಷ್ಟು ಬರೀತಾರೆ, 100 ಬರೀತಾರೆ. ಯಾಕೆ, 2 ನಂಬರ್ಸ್ ಇದ್ದಾವೆ, 2 zeros. ಇದನ್ನು ನಾವು ಹೆಂಗೆ ಕನ್ವರ್ಷನ್ ಮಾಡ್ತೀವಿ, a ಡಿವೈಡೆಡ್ ಬೈ b/c ಅಂದರೆ a ಇಂಟು c ಡಿವೈಡೆಡ್ ಬೈ ಬಿನ, a ಇಂಟು c ಡಿವೈಡೆಡ್ ಬೈ ಬಿ ಅಂದರೆ 20 ಇಂಟು 100 ಡಿವೈಡೆಡ್ ಬೈ 9 8 1 ಆಯಿತು. ಇದೇನಿದು, ಮಾಸ್. ಫಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. 20 ಇಂಟು 100 ಎಷ್ಟಾಯಿತು, 2000 ಆಯಿತು. ಎಷ್ಟು, 2000 ಡಿವೈಡೆಡ್ ಬೈ 981. ಇದನ್ನು ಡಿವೈಡ್ ಮಾಡಬೇಕು. ಹೆಂಗೆ ಮಾಡ್ತಾರೆ ನೋಡಿ,
ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ನಿಮಗೆ ಕ್ಯಾಲ್ಕುಲೇಷನ್ ತೋರಿಸೋದು ಇಷ್ಟು ಎಂತಿ ಮಾಡ್ತಾರೆ ಅಂದರೆ ಕ್ಯಾಲ್ಕುಲೇಷನ್ ತೋರಿಸೋದಕ್ಕೆ. ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದು ಅದಕ್ಕೆ. 981 2ಸಾಗೆ 981 2ಸಾಗೆ ಎಷ್ಟಾಗುತ್ತೆ? 981 2ಸಾ ನೀವಿಲ್ಲೇ ನೋಡ್ಬೋದು. 981 ಇಂಟು 2ಸಾಗೆ 2 1 2 2 8 16 2 9 18 18 + 1 19 ಅಂದರೆ 1962 ಆಯಿತು. 1962 4 ನಂಬರ್ಸ್ ಡಿಜಿಟ್. ಅಲ್ಲಿಗೆ ಎಷ್ಟು ಬಂತು? 1962 ಅಂದರೆ 38 ಬಂತಾ? ಯಾಕಂದರೆ 2000ನಲ್ಲಿ 1962 ಮೈನಸ್ ಮಾಡಿಬಿಟ್ರೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 38 ಬಂತು. ಈಗ 38 ಏನಿದೆ ಅಲ್ಲ 981ಗಿಂತ ಏನಿದೆ ಚಿಕ್ಕದಿದೆ, 981ಗಿಂತ ಚಿಕ್ಕದಿದೆ. ಇದು ನಮಗೆ ದೊಡ್ಡದಿತ್ತಂದರೆ 981ಇಂದ ಇನ್ನೊಂದು ಯಾವುದೋ ಸಂಖ್ಯೆಗೆ ಡಿವೈಡ್ ಆಗುತ್ತೆ ಅಂತ ನೋಡ್ಬಿಡ್ತಿದ್ವಿ, ನಿಯರೆಸ್ಟ್ ನಂಬರ್ ನೋಡಿಬಿಟ್ಟು ಡಿವೈಡ್ ಮಾಡ್ತಿದ್ವಿ. ಬಟ್ ಅಲ್ಲಿ ಈ ನಂಬರ್ ನಿಮ್ಗೆ ಯಾವಾಗೂ ದೊಡ್ಡದಿರಬೇಕು ಈ ನಂಬರ್ಗಿಂತ. ಇದೇನಾಗಿದೆ? ಚಿಕ್ಕದಿದೆ ಈ ನಂಬರ್ ಕಂಪೇರ್ ಮಾಡಿದಾಗ. ಹಾಗಾಗಿ ನಾವೇನು ಮಾಡಬೇಕೀಗ? ಡೆಸಿಮಲ್ ಪಾಯಿಂಟ್ ಇಟ್ಟು ನಾನು ಇಲ್ಲೊಂದು 0 ತೊಗೊಳ್ತೀನಿ. ನೆನ್ಪಿಟ್ಕೊಳ್ಳಿ, ಡೆಸಿಮಲ್ ಪಾಯಿಂಟ್ ಇಟ್ಟಾಗ ನಾವೇನು ಸ್ಕೂಲಲ್ಲಿ ಓದಿರ್ತೀವಿ, ಎಷ್ಟು ನಂಬರ್ ಆಫ್ ಝೀರೋಸ್ ಆದರೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಓದಿರ್ತೀವಿ. ಬಟ್ ಒಂದು ಮರ್ತು ಬಿಡ್ತೀವಿ, ಡೆಸಿಮಲ್ ಪಾಯಿಂಟ್ ಇಟ್ಟಾಗ ನಂಬರ್ ಆಫ್ ಝೀರೋಸ್ ಎಷ್ಟಾದರೂ ತೊಗೊಳ್ಬೋದು. ಬಟ್ ಈಚ್ ಸ್ಟೆಪ್ಪಲ್ಲಿ ಎಷ್ಟು ಝೀರೋಸ್ ತೊಗೊಳ್ಬೋದು ಅಂದರೆ ಓನ್ಲಿ 1 0 ತೊಗೊಳ್ಬೋದು. ಸೊ ಡೆಸಿಮಲ್ ಪಾಯಿಂಟ್ ಇಟ್ಟೆ 1 0 ತೊಗೊಂಡೆ. ಇಲ್ಲಿ ಇನ್ನೊಂದು 0 ಆ್ಯಡ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಒಂದು ಸ್ಟೆಪ್ಪಲ್ಲಿ ಒಂದೇ 0ನ ತಗೊಳಕ್ಕಾಗುತ್ತೆ. ಹಾಗಾಗಿ 1 0 ತೊಗೊಂಡೆ. 981ನಲ್ಲಿ ಸಮ್ ವ್ಯಾಲ್ಯೂಗೆ 380 ಹೋಗುತ್ತೆ. ಯಾಕೆ ಹೋಗಲ್ಲ? ಯಾಕಂದರೆ 380 ಈಸ್ ಲೆಸ್ಸರ್ ದೆನ್ ದಿಸ್ ನಂಬರ್. ಯಾವಾಗೂ ಈ ನಂಬರ್ ಏನಂತ ಹೇಳಿದ್ರೆ ದೊಡ್ಡದಾಗಿರಬೇಕು ಈ ನಂಬರ್ಗಿಂತ, ಆವಾಗಲೇ ನಾವು ಡಿವೈಡ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ನಂಬರ್ ಏನಿತ್ತು 981ಗಿಂತ ದೊಡ್ಡದಾಗಿತ್ತು, ಹಾಗಾಗಿ 981 2ಸಾಗಿ ಮಾಡಿಬಿಟ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಬಂದಿರೋ ನಂಬರ್ ಈ ನಂಬರ್ಗಿಂತ ದೊಡ್ಡದಾಗಿರಬೇಕು. 380 ಈಸ್ ಲೆಸ್ಸರ್ ದೆನ್ 980 ಆಗಿರೋದ್ರಿಂದ ನಾವೇನು ಮಾಡಬೇಕು? ಇನ್ನೂ ಒಂದು ಆಪ್ಷನ್ಗೆ ಹೋಗಬೇಕು. ಆದಮೇಲೆ ಇಲ್ಲಿ ನೋಡಿ, ನಾನು ಇನ್ನೂ 2 ಝೀರೋಸ್ ಮಾಡ್ಕೊಂಡಿದ್ದರೆ ದೊಡ್ಡದಾಗ್ಬಿಡ್ತಿತ್ತು. ಬಟ್ ಒಂದು ಸ್ಟೆಪ್ಪಲ್ಲಿ ಒಂದೇ 0ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಹಾಗಾಗಿ 1 0 ತೊಗೊಂಡಿದ್ದೇನೆ ಡೆಸಿಮಲ್ ಪಾಯಿಂಟ್ ಇಟ್ಟಿದ್ದಕ್ಕಂತ. ಈಗ ನಾನೇನು ಮಾಡ್ತೀನಿ? 981 ಝೀರೋಸಾಗೆ ನನಗೆ ಎಷ್ಟಾಗುತ್ತೆ? 981 ಝೀರೋಸಾ ಎಷ್ಟಾಗುತ್ತೆ? 1 ಇಂಟು 0 0. ನಂಬರ್ ಮಲ್ಟಿಪ್ಲೈಡ್ ವಿತ್ 0 ಏನಾಗುತ್ತೆ? 0ನೇ ಆಗುತ್ತೆ. 981 ಝೀರೋಗೆ ಎಷ್ಟಾಗಬೇಕು? 0 ಆಗಬೇಕು. ಅಂದರೆ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಬಂತು? 380ನೇ ಬಂತು. ಯಾಕೆ ಸರ್ ಹಿಂಗೆ ಮಾಡ್ಕೊಂಡ್ರಿ ಅಂತಂದರೆ, ಈಗ ನೋಡಿ, ಒಂದು ಸ್ಟೆಪ್ಪಲ್ಲಿ ನಾನು ಎಷ್ಟು ತೊಗೊಳ್ಬೋದು ಅಂತಂದರೆ ಓನ್ಲಿ 1 0 ತೊಗೊಂಬಿಟ್ಟಿದ್ದೀನ. ಇಲ್ಲಿ ಇನ್ನೊಂದು 0 ಆ್ಯಡ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ 981 0 ಮಾಡಿಕೊಂಡ್ರೆ 0 ಬಂತು. ಅದೇ ನಂಬರ್ ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಡೆಸಿಮಲ್ ಪಾಯಿಂಟ್ ಇಟ್ಟಾಗ ನಾನು ಏನಂತ ಹೇಳಿದೆ? ಎಷ್ಟು ನಂಬರ್ ಆಫ್ ಝೀರೋಸ್ ಆದರೂ ತೊಗೊಳ್ಬೋದು. ಬಟ್ ಈ ಸ್ಟೆಪ್ಪಲ್ಲಿ ಓನ್ಲಿ 1 0. ಈ ಸ್ಟೆಪ್ಪಲ್ಲಿ 1 0 ತೊಗೊಂಡೆ. ಈಗ ಈ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸ್ಟೆಪ್ ತಾನೇ ಇದು. ಈ ಸ್ಟೆಪ್ಪಲ್ಲಿ ನಾನೇನು ಮಾಡ್ಬೋದು? 1 0ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ 1 0 ತೊಗೊಂಡೆ ಅಷ್ಟೇ. ಈಗ ನೋಡಿ, ಈ ಬಂದಿರೋ ನಂಬರು ಇದಕ್ಕಿಂತ ಏನಾಗಿದೆ? ದೊಡ್ಡದಾಗಿದೆ. ಹಾಗಾಗಿ ನಾನೇನು ಮಾಡ್ಬೋದು? ಈಗ ಈಸಿಯಾಗಿ ಡಿವೈಡ್ ಮಾಡ್ಬೋದು. ಎಷ್ಟಕ್ಕೆ ಹೋಗುತ್ತೆ? 981 2ಸಾಗೆ 1962 ಬಂತಂದಾಗ 981 2ಸಾಗೆ ಎಷ್ಟು ಬಂತಂದರೆ 981 3ಸಾ ಮಾಡಿ. 981 3ಸಾ 3 1 3 3 8 24 3 9 27 27 + 2 ಎಷ್ಟು? 29 ಅಲ್ವಾ? ಹಾಗಾಗಿ ಈಗ ಎಷ್ಟಾಯ್ತು ಅದು ಕ್ಯಾಲ್ಕುಲೇಷನು? 2943 ಆಯಿತು. 2943. ಸೊ ನಿಮಗೆ 981 3ಸಾಗೆ 2943 ಬಂತಲ್ವಾ? ಈಗ ಸಬ್ಟ್ರ್ಯಾಕ್ಟ್ ಮಾಡಿ. ಏನು ಮಾಡ್ತೀರಾ? 3800ಅಲ್ಲಿ ನಾನು 2943 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬಂತು? 857 ಬರ್ತಿದೆ. ಮತ್ತೇನಾಯ್ತು? ಈ ನಂಬರ್ ಇದಕ್ಕಿಂತ ಚಿಕ್ಕದಿದೆ. ಬಟ್ ಏನು ನೆನಪಿದ್ವಿ? ಡೆಸಿಮಲ್ ಪಾಯಿಂಟ್ ಇರೋಕ್ಕಂದ್ರೆ ಎಷ್ಟು ಝೀರೋಸ್ ಆದರೂ ತೊಗೊಳ್ಬೋದು. ಹಾಗಂತ ಹೇಳಿ ನಾನು ಈ ಸ್ಟೆಪ್ಪಲ್ಲಿ ಎಷ್ಟು ತೊಗೊಳ್ಬೋದು? ಮತ್ತೆ ಒಂದೇ 0 ತೊಗೊಳಕ್ಕಾಗೋದು. ಈ ಸ್ಟೆಪ್ಪಲ್ಲಿ ಒಂದೇ 0 ತೊಗೊಂಡೆ, ಈ ಸ್ಟೆಪ್ಪಲ್ಲಿ ಒಂದೇ 0 ತೊಗೊಂಡೆ. ಸೊ ಒಂದು ಸ್ಟೆಪ್ಪಿಗೆ ಓನ್ಲಿ 1 0 ತೊಗೊಳ್ಬೋದು ಡೆಸಿಮಲ್ ಪಾಯಿಂಟ್ ಇಟ್ಟಾಗ. ಓಕೆ, ಸೊ ನಾನು ಇಲ್ಲೇನು ಮಾಡಿದೆ? 981 2ಸಾಗೆ ಫಸ್ಟ್ ಇದೋಯ್ತು, ಪಾಯಿಂಟ್ ಇಟ್ಟೆ 1 0 ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಬಟ್ ಈ ಸ್ಟೆಪ್ಪಲ್ಲಿ ಈ ನಂಬರ್ ಏನಾಯಿತು? ಇದಕ್ಕಿಂತ ಚಿಕ್ಕದಾಯಿತು. ಹಾಗಾಗಿ ಡೆಸಿಮಲ್ ಪಾಯಿಂಟ್ ಇಟ್ಟಾಗ ಒಂದು 0 ತೊಗೊಂಬಿಟ್ಟಿದ್ದೀನಿ, ಇನ್ನೊಂದು 0 ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ 981 ಝೀರೋಸಾಗೆ 0 ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇದು ಇಷ್ಟು ಬಂತು. ಡೆಸಿಮಲ್ ಪಾಯಿಂಟ್ ಇಟ್ಟರೆ ಕಂಡ ಮತ್ತೆ ಈ ಸ್ಟೆಪ್ಪಲ್ಲಿ 0 ತೊಗೊಂಡೆ. ಸೊ 981 3ಸಾಗೆ ಈ ಸಂಖ್ಯೆ ಬಂತು. ಅದರಲ್ಲಿ ಸಬ್ಟ್ರಾಕ್ಷನ್ ಮಾಡಿದಾಗ 857 ಬಂತು. ಡೆಸಿಮಲ್ ಪಾಯಿಂಟ್ ಇಟ್ಟರೆ ಕಂಡ ಮತ್ತೆ ಈ ಸ್ಟೆಪ್ಪಲ್ಲಿ ಏನು ಮಾಡಿದೆ? 0 ತೊಗೊಂಡೆ. ಒಂದು ಸ್ಟೆಪ್ಪಿಗೆ ಒಂದೇ 0 ತೊಗೊಳ್ಬೋದು ಡೆಸಿಮಲ್ ಪಾಯಿಂಟ್ ಇಟ್ಟಾಗ. ಈಗ 981 ಎಷ್ಟು ಮಾಡ್ತೀರಾ? 981 4ಸಾ ಮಾಡಿ. ಯಾಕಂದರೆ ಇಲ್ಲಿ ನೋಡಿ 981 4ಸಾನ ಮಾಡಿ, ನಿಮ್ಗೆ ಎಷ್ಟು ಮಾಡ್ತೀರಾ ಮಾಡಿ, ಅದು ನಿಯರೆಸ್ಟ್ ವ್ಯಾಲ್ಯೂ ಬರಬೇಕು. 981 5ಸಾ ಮಾಡಿದ್ರೆ 49 ಇಷ್ಟು ಬರ್ತದೆ. 981 8ಸಾ ಮಾಡಿದ್ರೆ 981 9ಸಾ ಮಾಡೋಣ. 981 9ಸಾಗೆ 8829 ಬರುತ್ತೆ. ಬೆಟರ್ 981 8ಸಾಗೆ ಹೋಗ್ತೀನಿ. 8ಸಾಗೆ ಹೋದರೆ ಎಷ್ಟಾಗುತ್ತೆ? 7848 ಆಗ್ತದೆ. ಸೊ ಇದು ಮತ್ತೆ ಸಬ್ಟ್ರಾಕ್ಷನ್ ಮಾಡಿದಾಗ ಸಮ್ ವ್ಯಾಲ್ಯೂ ಬಂದೇ ಬರುತ್ತೆ. ಸೊ ನಾನು ಈಗೇನು ಮಾಡ್ತೀನಿ? ಇಲ್ಲಿ ಆಪ್ಷನಲ್ಲಿ ನೋಡಿ ಎಷ್ಟು ನಂಬರ್ಸ್ 1 2 3 4 1 2 3 4 1 2 3 4. ಸೊ
4 ನಂಬರ್ಸ್ ಇರೋಂಥದ್ದು ಆಪ್ಷನ್ ತೊಗೊಳ್ತೀನಿ, 4 ನಂಬರ್ಸ್ ಇರೋಂಥ ಕ್ಯಾಲ್ಕುಲೇಷನ್ ತೊಗೊಳ್ತೀನಿ. ಇಲ್ಲಿ ಎಷ್ಟಿದೆ 1 2 3 4 ನಂಬರ್ಸ್ಗೆ ಎಂಡ್ ಮಾಡ್ತಾಯಿದ್ದೀನಿ ಕ್ಯಾಲ್ಕುಲೇಷನ್ನ. ಸೊ ಇಲ್ಲಿಗೆ ಏನಂತಾಯಿತು, ಇದು ಡಿವೈಡ್ ಮಾಡಿದಾಗ ಮಾಸ್ ಎಷ್ಟು ಬರ್ತಾಯಿದೆ 2.038 ಬರ್ತಾಯಿದೆ. ಇನ್ನೂ ಕಂಟಿನ್ಯೂಟಿ ಬರುತ್ತೆ, ಬಟ್ 4 ನಂಬರ್ಸ್ ಇರೋಷ್ಟು 4 ಡೆಸಿಮಲ್ ನಂಬರ್ಸ್ ಇರೋಷ್ಟು ನಂಬರ್ನ ತೊಗೊತಾಯಿದೆ. ಮಾಸ್ ಇಷ್ಟಂತ ಆಯಿತು. ಮಾಸ್ ಏನಾಗುತ್ತೆ ಇಷ್ಟು ಬಂತು. ಸೊ ಇದೇನಂತ ಬರಬೇಕು, ಮಾಸು ಕೆ ಜಿಯಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಈಗ ನನಗೇನು ಫಾರ್ಮುಲಾ, ಫಾರ್ಮುಲಾ ಇರೋದು ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಡೆನ್ಸಿಟಿ ಫಾರ್ಮುಲಾ. ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಎಷ್ಟಿದೆ 2.038 ಡಿವೈಡೆಡ್ ಬೈ ವಾಲ್ಯೂಮ್ ಅಂದರೆ ಎಷ್ಟಿದೆ 1/1000 ಅಂದರೆ 1/10³ ಅಲ್ವಾ, 1/10³ ಅಥವಾ 1000 ಅಂತಲೇ ಇಟ್ಕೊಳ್ಳಿದ್ದಾನೆ. 10³ ಅಂದರೆ ಎಷ್ಟು 1000. ಈಗ ರೋ ಈಸ್ ಈಕ್ವಲ್ ಟು ಇದು ನೋಡಿ, ಇದು ಸೇಮ್ ಇದೆ ಫಾರ್ಮಲ್ ಇದೆ, A/B/C ಅಂದರೆ A/C/B ಆಗುತ್ತೆ. A/C/B ಅಂದರೆ ಏನಾಗಬೇಕು A/C/B ಅಷ್ಟೇನಾ. ಸೊ ಇವಾಗ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ಸ್ ಇದೆ 3 zeros ಇದೆ. ಸೊ ಇಲ್ಲಿ ಎಷ್ಟಿದೆ 1000 ಇದೆನಾ. ಸೊ ನಾನೇನು ಮಾಡ್ಬೋದು, ಇವೆಲ್ಲವೂ ಈ ಕಡೆ ಪುಷ್ ಮಾಡ್ಬೋದಾ, ಎಷ್ಟಾಗುತ್ತೋ ಆಗ 2038. ಇಲ್ಲಿ ನೋಡಿ, ನಾನು ಇಲ್ಲಿ ಮಾಡ್ಕೊಂಡಿವಲ್ಲ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಇದಾವೆ, ಈ ಕಡೆ ಪುಷ್ ಮಾಡ್ಕೊಳ್ಳೋಕ್ಕೆ ಡಿವೈಡ್ ಬೈ 100 ಮಾಡಿದೆ. ಅದೇ ರೀತಿಯಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ನಂಬರ್ಸ್ ಇದಾವೆ, ಈ ಕಡೆ ತೊಗೊಂಬರೋಕ್ಕೆ 2038. ಎಷ್ಟು ನಂಬರ್ಸ್ನ ಈ ಕಡೆ ತೊಗೊಂಬಂದಿದ್ದೀನಿ 3 ನಂಬರ್ಸ್ ಅಂದರೆ ಎಷ್ಟಾಗಬೇಕು 3 zeros. ಪಕ್ಕದಲ್ಲಿ ಎಷ್ಟಿದೆ 1000 ಇದೆ, ಕ್ಯಾನ್ಸಲ್ ಆಯಿತಾ. ಎಷ್ಟು ಬಂತು 2038 ಬಂತು. ಸೊ ಇದೇನಲ್ಲಿದೆ ಮಾಸು ಕೆ ಜಿಯಲ್ಲಿದೆ, ವಾಲ್ಯೂಮ್ ಏನೆಲ್ಲಿದೆ ಮೀಟರ್ ಕ್ಯೂಬಲ್ಲಿದೆ, ಹಾಗಾಗಿ ಕೆ ಜಿ ಪರ್ ಮೀಟರ್ ಕ್ಯೂಬ್. ಆಪ್ಷನ್ 2038 ಎಲ್ಲಿದೆ ನೋಡಿ, ಇದು 1000 ಆಯಿತು, 2000ಕ್ಕಿಂತ ಕಮ್ಮಿ. 4000 ಡಬಲ್ ವ್ಯಾಲ್ಯೂ ಆಯಿತು, 1050 ಅದು ಇನ್ನೂ ಚಿಕ್ಕದಾಯಿತು. 2380 2030 ಇದೇನಿದೆ 380 ಇದೆ, 38 ಇದೆ. ನಿಯರೆಸ್ಟ್ ವ್ಯಾಲ್ಯೂ 2038 ಕೊಡಬೇಕಾಯ್ತು, ಬಟ್ ಆಪ್ಷನಲ್ಲಿ ಕೊಟ್ಟಿಲ್ಲ, ಬಟ್ ಅದರ ನಿಯರೆಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸೊ ಆಪ್ಷನ್ ಡಿ ಈ ಪ್ರಶ್ನೆಗೆ ಉತ್ತರ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಯಾಕೆ ಇಂಪಾರ್ಟೆಂಟ್ ಅಂದರೆ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ಇಂದ ಸಿಂಪಲ್, ಬಟ್ ಆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಲೇಟ್ ಬಿಡ್ತೀರಾ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಸೊ ಇದು ನಮ್ಮ ಲಾಸ್ಟ್ ಪ್ರಶ್ನೆ ಈ ವಿಡಿಯೋದಲ್ಲಿ. ಸೊ ದ ಯೂನಿಟ್ ಆಫ್ ಡೈನಮಿಕ್ ವಿಸ್ಕಾಸಿಟಿ ಇನ್ ಎಸ್ ಎ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಕ್ವಶನು, ಫ್ರೀಕ್ವೆಂಟಾಗಿ ಕೇಳೋಂಥ ಪ್ರಶ್ನೆಗಳು. ಡೈನಮಿಕ್ ವಿಸ್ಕಾಸಿಟಿ, ಕೈನೆಮೆಟಿಕ್ ವಿಸ್ಕಾಸಿಟಿ ಇವೆರಡೂ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಡೈನಮಿಕ್ ವಿಸ್ಕಾಸಿಟಿ ಮತ್ತು ಕೈನೆಮೆಟಿಕ್ ವಿಸ್ಕಾಸಿಟಿ ಏನು? ಫಾರ್ ಎಕ್ಸಾಂಪಲ್, ಇದು ಒಂದು ಎಕ್ಸಾಂಪಲಿಂದ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಡೆಫಿನೇಷನ್ನ ನಾವು ಎಲ್ಲ ಡೆಫಿನೇಷನ್ಸ್ನ ಬೈಹೆಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇದು ನೋಡಿ ನನ್ನ ಫ್ಲೂಯಿಡ್ ಅಂತ ಇಟ್ಕೊಳ್ಳಿ. ಓಕೆ, ಇದು ನನ್ನ ಫ್ಲೂಯಿಡ್. ಸೊ ಈ ಫ್ಲೂಯಿಡ್ಗೆ ನಾನು ಏನು ಮಾಡ್ತೀನಿ, ಒಂದು ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಸೊ ಈ ಫೋರ್ಸ್ ಅಪ್ಲೈ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ನಿಂತಿರ್ತೀರ, ನಿಮ್ಮನ್ನು ಬಂದು ನಾನು ತಳ್ತೀನಿ. ತಳ್ಳಿದಾಗ ಏನು ಮಾಡಬೇಕು, ನೀವು ಒಂದು ಮೋಷನ್ ಕೊಡ್ತೀರ. ಅದು ನೀವು ಮುಂದಕ್ಕನ ಹೋಗ್ಬೋದು, ಅಲ್ಲನೇ ನಿಂತ್ಕೋಬೋದು, ಸ್ವಲ್ಪ ಆದರೂ ಮೋಷನ್ ಆಗುತ್ತೆ ತಾನೆ. ಅಂದರೆ ಮೋಷನ್ ಅಂದರೆ ಮೂಮೆಂಟ್ ಆಗೇ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕೇಸಲ್ಲಿ ಆ ಥರ ಇತ್ತು. ಬಟ್ ಫ್ಲೂಯಿಡ್ ಕೇಸಲ್ಲಿ ಏನಾಗಬೇಕು, ಫ್ಲೂಯಿಡಿಗೆ ನಿಂತಿದೆ. ಆ ಫ್ಲೂಯಿಡ್ಗೆ ನಾನು ಸ್ವಲ್ಪ ಇರೋವಂಥ ಫ್ಲೂಯಿಡ್ಗೆ ನಾನು ಫೋರ್ಸ್ನ ಅಪ್ಲೈ ಮಾಡಿದೆ. ಆ ಫ್ಲೂಯಿಡ್ ಏನಾಗಬೇಕು, ಫ್ಲೋ ಆಗಬೇಕು. ಫ್ಲೂಯಿಡು ಆಗಬೇಕು. ಬಟ್ ಆ ಫ್ಲೂಯಿಡ್ ಫ್ಲೋ ಆಗ್ದಂಗೆ ಏನಾದರೂ ತಡೀತು, ಅಂದರೆ ರೆಸಿಸ್ಟೆನ್ಸ್ ಆಯಿತು. ಆ ಫ್ಲೂಯಿಡ್ ಫ್ಲೋ ಆಗ್ದಂಗೆ ಏನಾದರೂ ರೆಸಿಸ್ಟೆನ್ಸ್ ಆಯಿತು ಆ ಫ್ಲೋಗೆ ಅಂತಂದಾಗ, ಆ ಫ್ಲೂಯಿಡ್ ಏನಾಯಿತು, ಫ್ಲೋ ಆಗ್ದಂಗೆ ರೆಸಿಸ್ಟ್ ಮಾಡ್ತಾಯಿದೆ, ಫ್ಲೋ ಆಗ್ದಂಗೆ ತಡೀತಾ ಇದೆ. ಸೊ ಇಲ್ಲಿ ಡೈನಮಿಕ್ ವಿಸ್ಕಾಸಿಟಿ ಏನು ಮಾಡುತ್ತಂದರೆ ಆ ರೆಸಿಸ್ಟೆನ್ಸ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಡೈನಮಿಕ್ ವಿಸ್ಕಾಸಿಟಿ ಏನು, ಡೈನಮಿಕ್ ವಿಸ್ಕಾಸಿಟಿ ಇಸ್ ಎ ಮೆಷರ್. ಡೈನಮಿಕ್ ವಿಸ್ಕಾಸಿಟಿ ಮೆಷರ್ಸ್ ಯಾವುದನ್ನು ಮೆಷರ್ ಮಾಡುತ್ತೆ, ಡೈನಮಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್. ಯಾವುದಕ್ಕೆ, ಟು ಫ್ಲೋ, ಅಂದರೆ ಫ್ಲೋ ಆಗದಂಗೆ ರೆಸಿಸ್ಟ್ ಮಾಡ್ತಿರುವಂಥ ಫೋರ್ಸ್ನ ಮೆಷರ್ ಮಾಡುವಂಥದ್ದು ನಮ್ಮ ಡೈನಮಿಕ್ ವಿಸ್ಕಾಸಿಟಿ. ಅಂಡರ್ ಏನು, ಸರ್ಟೆನ್ ಫೋರ್ಸ್. ಹಾಗಾಗಿ ಡೈನಮಿಕ್ ವಿಸ್ಕಾಸಿಟಿ ಅಂದರೆ ಹೇಳ್ತೀವಿ, ಡೈನಮಿಕ್ ವಿಸ್ಕಾಸಿಟಿ ಇಸ್ ಎ ಮೆಷರ್ ಆಫ್ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್. ಫ್ಲೂಯಿಡ್ ಒಳಗಡೆ ಆಗ್ತಿರುವಂಥ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಂಥದ್ದು ಯಾವುದು, ನಮ್ಮ ಡೈನಮಿಕ್ ವಿಸ್ಕಾಸಿಟಿ. ಸೊ ಈ ಮೆಷರ್ ಯಾವಾಗ ಫ್ಲೂಯಿಡ್ ರೆಸಿಸ್ಟೆನ್ಸ್ ಬರ್ತಿದೆ, ಅಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ. ಯಾವುದಕ್ಕೆ ರೆಸಿಸ್ಟೆನ್ಸ್ ಆಗ್ತಿದೆ, ಫ್ಲೋ ಆಗೋದನ್ನು ತಡೀತಾ ಇದೆ. ಸೊ ಇಲ್ಲಿಂದ ಓವರಾಲ್ ಆಗಿ ನೀವೇನು ಪುಟಪ್ ಮಾಡ್ಬೋದು, ಡೈನಮಿಕ್ ವಿಸ್ಕಾಸಿಟಿ ಇಸ್ ಎ ಮೆಷರ್ ಆಫ್ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ಅಪ್ಲೈಡ್ ಫೋರ್ಸ್. ಸೊ ಅಪ್ಲೈ ಮಾಡ್ತಿರೋ ಫೋರ್ಸ್ಗೆ ಫ್ಲೂಯಿಡ್ ಏನಾಗಬೇಕು, ಫ್ಲೋ ಆಗಬೇಕು. ಬಟ್ ಫ್ಲೋ ಆಗ್ತಾ ಇಲ್ಲ, ಆಗದಂಗೆ ತಡೀತಾ ಇದೆ. ಯಾವುದು, ಒಳಗಿರುವಂಥ ಫ್ಲೂಯಿಡ್ ಒಳಗಿರುವಂಥ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಆ ಇಂಟರ್ನಲ್ ರೆಸಿಸ್ಟೆನ್ಸ್ನ ಮೆಷರ್ ಮಾಡಿದೆ ನಮ್ಮ ಡೈನಮಿಕ್ ವಿಸ್ಕಾಸಿಟಿ. ಓವರಾಲ್ ಆಗಿ ಡೆಫಿನೇಷನ್ ಆಗಿ ಪುಟಪ್ ಮಾಡಿದಾಗ ಏನಾಗುತ್ತೆ, ಡೈನಮಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ಅಪ್ಲೈಡ್ ಫೋರ್ಸ್ ಅಷ್ಟೇ. ಸೊ ಇಲ್ಲಿಂದ ನಾವು ಡೆಫಿನೇಷನ್ ಏನು ಬರಿಬೋದು, ಡೈನಮಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಏನು ಮೆಷರ್ ಮಾಡುತ್ತೆ, ಮೆಷರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಯಾವುದರಿಂದ, ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಲ್ವಾ, ಫ್ಲೋ ಆಗೋದನ್ನು ತಡೀತಾ ಇದೆ.
ಮೆಜರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ಏನಾಗಿದೆ ಇದು ಅಂಡರ್ ಸಮ್ ಅಪ್ಲೈಡ್ ಫೋರ್ಸನ್ನೇ ಅಂಡರ್ ಅಪ್ಲೈಡ್ ಫೋರ್ಸ್. ಸೊ ನಾನು ಫೋರ್ಸ್ ಅಪ್ಲೈ ಮಾಡಿದೆ, ಫ್ಲೂಯಿಡ್ ಫ್ಲೋ ಆಗಬೇಕಾಯಿತು, ಬಟ್ ಫ್ಲೋ ಆಗ್ದಂಗೆ ತಡಿತಾ ಇದೆ. ಆ ತಡಿತಿರೋ ಫೋರ್ಸ್ನ ಮೆಜರ್ ಮಾಡೋಂಥದ್ದು ಈ ಡೈನಮಿಕ್ ವಿಸ್ಕಾಸಿಟಿ. ಸೊ ಡೈನಮಿಕ್ ವಿಸ್ಕಾಸಿಟಿ ಮೆಜರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ಅಪ್ಲೈಡ್ ಫೋರ್ಸ್ ಅಷ್ಟೇ. ಸೊ ಈಗ ಈ ಡೈನಮಿಕ್ ವಿಸ್ಕಾಸಿಟಿ ಯಾವ ನೊಟೇಷನಿಂದ ಮೆನ್ಷನ್ ಮಾಡ್ತಾರೆ ಅನ್ನೋದು ಕೂಡ ಕೇಳ್ಬೋದು ನಮ್ಮ ಈ ಒಂದು ಎಕ್ಸಾಮಲ್ಲಿ. ಹಾಗಾಗಿ ಡೈನಮಿಕ್ ವಿಸ್ಕಾಸಿಟಿದು ಸಿಂಬಲ್ ಒಂದು ಮ್ಯೂ ಆಗಿರುತ್ತೆ. ನೊಟೇಷನ್ ಮ್ಯೂ ಆಗಿರುತ್ತೆ. ಕೆಲವು ಪುಸ್ತಕಗಳಲ್ಲಿ ಇದನ್ನು ನೊಟೇಷನು ಈಟಾ ಇಂದ ಅಂದರೂ ಮೆನ್ಷನ್ ಮಾಡಿರ್ತಾರೆ. ಈಟಾ ಅಂದರೆ ಈ ಥರ ಮೆನ್ಷನ್ ಮಾಡ್ತಾರೆ ಅದನ್ನು, ಈಟಾ. ಓಕೆ, ಸೊ ಫ್ಲೂಯಿಡ್ ಡೈನಮಿಕ್ ವಿಸ್ಕಾಸಿಟಿದು ಸಿಂಬಲ್ ಒಂದು ಮ್ಯೂ. ನಾವು ಜನರಲಾಗಿ ಯೂಸ್ ಮಾಡೋದು ಮ್ಯೂ ಯೂಸ್ ಮಾಡ್ತೀನಿ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಈಟಾನು ಕೊಟ್ಟಿದ್ದಾರೆ. ಸೊ ಇದೊಂದು ಗ್ರೀಕ್ ಸಿಂಬಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇದರ ಯೂನಿಟ್ ಭಾಳ ಇಂಪಾರ್ಟೆಂಟ್. ಸೊ ಸಿಂಬಲ್ ಗೊತ್ತಾಯಿತು, ಯೂನಿಟ್ ಏನಪ್ಪ? ಸೊ ಇದ್ರದ್ದು SI ಯೂನಿಟ್ ಏನಾಗಿರುತ್ತೆ ಅಂದರೆ SI ಯೂನಿಟ್ ಈಸ್ ಪ್ಯಾಸ್ಕಲ್ ಸೆಕೆಂಡ್ ಆಗಿರುತ್ತೆ. ಪ್ಯಾಸ್ಕಲ್ ಸೆಕೆಂಡ್. ಓಕೆ, ಪ್ಯಾಸ್ಕಲ್ ಸೆಕೆಂಡ್. ಅಥವಾ ಇದು ಹಿಂಗಾದರೂ ಕೊಡ್ಬೋದು, ಅಥವಾ SI ಯೂನಿಟ್ ಇದೇನಿದು SI ಯೂನಿಟ್ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾನೆ. ಅಥವಾ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ ಸೆಕೆಂಡ್ ಇಸ್ ಎನ್ SI ಯೂನಿಟ್ ಫಾರ್ ಡೈನಮಿಕ್ ವಿಸ್ಕಾಸಿಟಿ. ನೊಟೇಷನ್ ಮ್ಯೂ SI ಯೂನಿಟ್ ಏನು. ಅದೇ ರೀತಿಯಲ್ಲಿ ಎಕ್ಸಾಮಲ್ಲಿ ನಿಮ್ಗೆ ಇನ್ನೊಂದೇನು ಕೇಳ್ತಾನೆ ಗೊತ್ತಾ? CGS ಯೂನಿಟು ಕೇಳ್ತಾನೆ. CGS ಯೂನಿಟ್. ಸೊ CGS ಯೂನಿಟ್ ಏನಾಗುತ್ತೆ? ಪಾಯ್ಸ್ ಆಗುತ್ತೆ. ಏನಾಗುತ್ತೆ? ಪಾಯ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಈಗ ನಮಗೆ ಕೈನಮೆಟಿಕ್ ವಿಸ್ಕಾಸಿಟಿನೂ ತಿಳ್ಕೊಂಬಿಟ್ರೆ ಈ ಪ್ರಶ್ನೆಗೆ ನನಗೇನು ಡಾಟಾ ತಿಳಿಸ್ಬೇಕಾದ್ರೆ ತಿಳಿಸ್ದಂಗೆ ಆಗುತ್ತೆ. ಏನಿದು ಕೈನಮೆಟಿಕ್ ವಿಸ್ಕಾಸಿಟಿ? ಭಾಳ ಸಿಂಪಲ್ ಇದನ್ನು. ಸೊ ನಾನು ನೋಡಿ ಅದೇ ಫ್ಲೂಯಿಡ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೇನಾಯಿತು? ಫೋರ್ಸ್ನ ಅಪ್ಲೈ ಮಾಡಿದ್ವಿ. ಬಟ್ ಇಲ್ಲಿ ನಾನೇನು ಫೋರ್ಸ್ ಅಪ್ಲೈ ಮಾಡಲ್ಲ. ಇದೇನಾಗುತ್ತೆ? ಫೋರ್ಸ್ ಅಪ್ಲೈ ಮಾಡದಿದ್ದರೆ ನೇಚರಲ್ಲಿ ಇನ್ನೊಂದು ಫೋರ್ಸ್ ಯಾವುದಿದೆ, ಅದು ನಾವು ಏನು ಅಪ್ಲೈ ಮಾಡದಿದ್ದರೆ ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಯಾವುದದು? ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಲ್ವಾ? ಸೊ ಈ ಗ್ರಾವಿಟೇಷನಲ್ ಫೋರ್ಸ್ ಕೂಡ ನನ್ನ ಫ್ಲೂಯಿಡ್ ಏನಾದರೂ ರೆಸಿಸ್ಟ್ ಮಾಡ್ತಾ ಇದೆ ಅಂತಂದಾಗ ಆ ರೆಸಿಸ್ಟ್ ಮಾಡ್ತಿರೋ ಫೋರ್ಸ್ನ ಮೆಷರ್ ಮಾಡಿದ್ರೆ ಅದನ್ನೇ ನಾವು ಏನಂತ ಹೇಳ್ತೀವಿ? ಕೈನೆಮೆಟಿಕ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಂತ ಕೊಟ್ಟಿದ್ವಿ? ದ ಮೆಷರ್ ಆಫ್ ಫ್ಲೂಯಿಡ್ಸ್ ಫ್ಲೋ, ದ ಮೆಷರ್ ಆಫ್ ಡೈನಮಿಕ್ ವಿಸ್ಕಾಸಿಟಿ ಏನು ಮಾಡುತ್ತೆ? ಡೈನಮಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಅಲ್ವಾ? ಫ್ಲೂಯಿಡ್ ರೆಸಿಸ್ಟೆನ್ಸ್ನ ಮೆಷರ್ ಮಾಡುತ್ತೆ. ಏನು? ಟು ದಿ ಫ್ಲೋ. ಯಾವುದಕ್ಕೆ? ಅಂಡರ್ ದಿ ಅಪ್ಲೈಡ್ ಫೋರ್ಸ್. ಅದೇ ರೀತಿಯಲ್ಲಿ ಕೈನೆಮಿಕ್ ವಿಸ್ಕಾಸಿಟಿ ಆಲ್ಸೋ ಮೆಷರ್ಸ್ ದಿ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ದಿ, ಅಲ್ಲಿ ಅಪ್ಲೈಡ್ ಫೋರ್ಸ್ ಆಗಿತ್ತು, ಇಲ್ಲಿ ಅಂಡರ್ ದಿ ಗ್ರಾವಿಟಿ ಅಷ್ಟೇ. ಸೊ ಕೈನೆಮೆಟಿಕ್ ವಿಸ್ಕಾಸಿಟಿನೂ ನಿಮಗೆ ಫ್ಲೂಯಿಡ್ ರೆಸಿಸ್ಟೆನ್ಸ್ನೇ ಮೆಷರ್ ಮಾಡುತ್ತೆ. ಕೈನೆಮೆಟಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಫ್ಲೂಯಿಡ್ ರೆಸಿಸ್ಟೆನ್ಸ್. ಯಾವುದಕ್ಕೆ ಫ್ಲೋ ಆಗ್ತಿರೋದನ್ನು ತಡಿತಾ ಇದೆ ತಾನೇ ನಮಗೆ ಯಾವುದು? ಫ್ಲೂಯಿಡ್ ರೆಸಿಸ್ಟೆನ್ಸ್. ಸೊ ಆ ಫ್ಲೂಯಿಡ್ನ ರೆಸಿಸ್ಟೆನ್ಸ್ನೇ ಮೆಷರ್ ಮಾಡೋದು ನಮ್ಮ ಕೈನೆಟಿಕ್ ವಿಸ್ಕಾಸಿಟಿ. ಬಟ್ ಅಲ್ಲಿ ಅಪ್ಲೈಡ್ ಫೋರ್ಸ್ ಆಗಿತ್ತು, ಇಲ್ಲ ಯಾವುದೇ ಥರದ ಅಪ್ಲೈಡ್ ಫೋರ್ಸ್ ಇಲ್ಲ, ಬಟ್ ಅಂಡರ್ ಗ್ರಾವಿಟಿನೂ ಒಂದು ಥರದ ನೇಚರ್ ಫೋರ್ಸ್. ಅದು ಅಪ್ಲೈಡ್ ಆಗ್ತಿರೋಂಥ ಫೋರ್ಸ್. ಯಾವುದೇ ಬಾಡಿ ಮೇಲೆ ಗ್ರಾವಿಟಿ ಆಕ್ಟ್ ಆಗ್ತಿರುತ್ತೆ. ಸೊ ಆ ಗ್ರಾವಿಟಿಗೆ ಫ್ಲೂಯಿಡ್ ಎಷ್ಟು ರೆಸಿಸ್ಟೆನ್ಸ್ ಮಾಡ್ತಿದೆ ಅದನ್ನು ನಮ್ಮ ಕೈನೆಮೆಟಿಕ್ ವಿಸ್ಕಾಸಿಟಿನೇ ಡಿಫೈನ್ ಮಾಡುತ್ತೆ. ಗ್ರಾವಿಟಿಗೆ ಡಿಫೈನ್ ಮಾಡೋಂಥದ್ದು, ಗ್ರಾವಿಟಿಗೆ ಫ್ಲೂಯಿಡ್ ರೆಸಿಸ್ಟೆನ್ಸ್ ಏನಾರು ಫ್ಲೂಯಿಡ್ ರೆಸಿಸ್ಟ್ ಮಾಡ್ತಿದೆ ಅಂದರೆ ಅದನ್ನು ಮೆಷರ್ ಮಾಡಿದೆ ಕೈನೆಮೆಟಿಕ್ ವಿಸ್ಕಾಸಿಟಿ. ಅದೇ ರೀತಿಯಲ್ಲಿ ಫೋರ್ಸ್, ಅಪ್ಲೈಡ್ ಫೋರ್ಸ್ಗೆ ಫ್ಲೂಯಿಡ್ ಏನಾದರೂ ರೆಸಿಸ್ಟ್ ಮಾಡ್ತಿದೆ ಅಂದರೆ ಅದನ್ನು ಏನಂತ ಹೇಳ್ತೀವಿ? ಡೈನಮಿಕ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ಕೈನೆಮೆಟಿಕ್ ವಿಸ್ಕಾಸಿಟಿ ಏನು ಕೊಡ್ಬೋದು? ಕೈನೆಮೆಟಿಕ್ ವಿಸ್ಕಾಸಿಟಿ ಮೆಷರ್ಸ್ ದಿ ಫ್ಲೂಯಿಡ್ ರೆಸಿಸ್ಟೆನ್ಸ್. ತಾನೆ? ಫ್ಲೂಯಿಡ್ ರೆಸಿಸ್ಟೆನ್ಸ್ ಏನಿದು? ಟು ಫ್ಲೋ. ಫ್ಲೂಯಿಡ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂಡರ್ ಅಪ್ಲೈಡ್ ಫೋರ್ಸ್ ಇತ್ತು, ಬಟ್ ಇಲ್ಲೇನಾಗುತ್ತೆ? ಅಂಡರ್ ಗ್ರಾವಿಟಿ. ವೆರಿ ಇಂಪಾರ್ಟೆಂಟ್. ಜಸ್ಟ್ ಇದೆ ಒಂದಿದೆ ನೋಡಿ, ಅಪ್ಲೈಡ್ ಫೋರ್ಸ್ಗೆ ಗ್ರಾವಿಟಿಗೆ ಫ್ಲೂಯಿಡ್ಸ್ ಇಷ್ಟ ತಾನೆ? ಅಪ್ಲೈಡ್ ಫೋರ್ಸ್ ಟು ಅಂಡರ್ ಗ್ರಾವಿಟಿಲಿ. ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ರೆಸಿಸ್ಟೆನ್ಸ್ ಆಗ್ತಿದ್ರೆ ಡೈನಮಿಕ್ ವಿಸ್ಕಾಸಿಟಿ. ಅದೇ ರೀತಿಯಲ್ಲಿ ಫ್ಲೂಯಿಡ್ ಫ್ಲೋ ಆಗಬೇಕಾದ್ರೆ ಅದರೊಳಗೆ ಏನು ರೆಸಿಸ್ಟೆನ್ಸ್ ಫೋರ್ಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದು ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ ಆದರೆ ಅದು ಕೈನೆಮೆಟಿಕ್ ವಿಸ್ಕಾಸಿಟಿ, ವಿತ್ ರೆಸ್ಪೆಕ್ಟ್ ಟು ಅಪ್ಲೈಡ್ ಫೋರ್ಸ್ ಆದರೆ ಅದು ಡೈನಮಿಕ್ ವಿಸ್ಕಾಸಿಟಿ. ಹಾಗಿದ್ದಾಗ ಇದರ ಸಿಂಬಲ್ ಏನಾಗುತ್ತೆ? ಸಿಂಬಲು ಭಾಳ ಇಂಪಾರ್ಟೆಂಟ್. ಯಾವುದಕ್ಕೆ? ಕೈನೆಮೆಟಿಕ್ ವಿಸ್ಕಾಸಿಟಿಗೆ. ಸೊ ಕೈನೆಮೆಟಿಕ್ ವಿಸ್ಕಾಸಿಟಿಗೆ ಸಿಂಬಲ್ ಬಂದು ನ್ಯೂ ಅಂತ ಕೊಡ್ತೀವಿ. ಅಲ್ಲಿ ಮ್ಯೂ ಕೊಟ್ಟಿದ್ವಿ, ಇಲ್ಲಿ ನ್ಯೂ ಕೊಡ್ತೀವಿ. ನೀವು ಹೆಂಗೆ ಸಿಂಬಲ್ ಮೆನ್ಷನ್ ಮಾಡ್ತೀರ ಅಂದರೆ ಹಿಂಗೆ ಮೆನ್ಷನ್ ಮಾಡ್ತಾರೆ. ಓಕೆ, ನ್ಯೂ ಇದು. ಆಗಿದ್ದಾಗ SI ಯೂನಿಟ್ ಏನಾಗುತ್ತೆ? SI ಯೂನಿಟ್ನು ಭಾಳ ಇಂಪಾರ್ಟೆಂಟು. SI ಯೂನಿಟ್ ಬಂದು ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅದೇ ರೀತಿಯಲ್ಲಿ CGS ಯೂನಿಟ್ ಕೇಳ್ತಾನೆ. CGS ಯೂನಿಟ್ ಏನಾಗಿರುತ್ತೆ? ಮೇಲ್ಗಡೆ ಏನಾಯಿತು? ಪಾಯ್ಸ್ ಆಯಿತು. ಇದಕ್ಕೆ ಸ್ಟೋಕ್ಸ್ ಆಗುತ್ತೆ. ಇಷ್ಟೇ. ಸೊ ಇಷ್ಟು ನಿಮಗೆ ನಾನು ತಿಳಿಸ್ಬೇಕಾಯಿತು. ಇದರ ಒಂದು ಫಾರ್ಮುಲಾಸ್ ಇದ್ದಾವೆ. ಫಾರ್ಮುಲಾಸ್ ನಾನು ನಿಮಗೆ ಬರ್ಸ್ತೀನಿ, ಇಟ್ಕೊಂಬಿಡಿ.
ಸೊ ಇಲ್ಲಿ ನನಗೇನಾದರೂ ಇದಕ್ಕೆ ಫಾರ್ಮುಲಾ ಬರೋದಾದರೆ ಯಾವುದಕ್ಕೆ ಡೈನಮಿಕ್ ವಿಸ್ಕಾಸಿಟಿಗೆ ಫಾರ್ಮುಲಾ ನಿಮ್ಗೆ ಏನಾದರೂ ಕೇಳಿದ್ರೆ ಸೊ ಮೆಷರ್ ಆಫ್ ಫ್ಲೂಯಿಡ್ಸ್ ರೆಸಿಸ್ಟೆನ್ಸ್ ತಾನೇ ಇಟ್ ಇಸ್ ಅ ಮೆಷರ್ ಆಫ್ ಫ್ಲೂಯಿಡ್ಸ್ ರೆಸಿಸ್ಟೆನ್ಸು ಫ್ಲೂಯಿಡಿನ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋದು ಇದು ಫೋರ್ಸ್ನ ಮೆಷರ್ ಮಾಡುತ್ತೆ ಫ್ಲೂಯಿಡ್ ರೆಸಿಸ್ಟೆನ್ಸ್ ಅಂದರೆ ಅಲ್ಲೂ ಒಂದು ಫೋರ್ಸ್ ಇರ್ತಾನೆ ಇಂಟರ್ನಲ್ ಫೋರ್ಸ್ ಸೊ ಆ ಫ್ಲೂಯಿಡ್ ರೆಸಿಸ್ಟೆನ್ಸ್ ಹೆಂಗೆ ಮೆಷರ್ ಮಾಡ್ತಾರೆ ಮ್ಯೂ ಇಂಟು ಡೋ ಯು ಬೈ ಡೋ ವೈ ಆಗುತ್ತೆ ಅಂದರೆ ಶಿಯರ್ ಸ್ಟ್ರೆಸ್ದಲ್ಲಿ ಅದೇ ರೀತಿಯಲ್ಲಿ ಇದಕ್ಕೆ ಫಾರ್ಮುಲಾ ಯಾವುದಕ್ಕೆ ನಮ್ಮ ಕೈನಮೆಟಿಕ್ ವಿಸ್ಕಾಸಿಟಿಗೆ ಮ್ಯೂ ತಾನೇ ಇಂಡಿಕೇಟ್ ಮಾಡಿದ್ದು ಮ್ಯೂ ಈಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ ರೋ ಯಾಕಂದರೆ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ಇದು ಡೈನಮಿಕ್ ವಿಸ್ಕಾಸಿಟಿ ಬೈ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ನಮಗೆ ಕೈನೆಮೆಟಿಕ್ ವಿಸ್ಕಾಸಿಟಿ ಆಗುತ್ತೆ ಓಕೆ ಇದು ಫಾರ್ಮುಲಾಸ್ ಇದು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಈ ಪಾಯಿಂಟ್ಸಲ್ಲಿ ಏನಾದರೂ ಕೇಳ್ಬೋದು ಇವಾಗ ಪ್ರಶ್ನೆಗೆ ಬಂದುಬಿಡೋಣ ಯೂನಿಟ್ ಆಫ್ ಡೈನಮಿಕ್ ವಿಸ್ಕಾಸಿಟಿ ಕೇಳಿದೆ ಇಷ್ಟು ಕೇಳಿದ್ಮೇಲೆ ಮುಗಿತಾ ಎಸ್ ಐ ಯೂನಿಟ್ ಕೇಳಿದಾನೆ ಇದೆ ಎಸ್ ಐ ಯೂನಿಟ್ ಕೇಳಿದೆ ನೋಡಿ ದ ಯೂನಿಟ್ ಆಫ್ ಡೈನಮಿಕ್ ವಿಸ್ಕಾಸಿಟಿ ಇನ್ ಎಸ್ ಐ ಯೂನಿಟ್ ಸೊ ಎಸ್ ಐ ಯೂನಿಟ್ ಏನಿದೆ ಪ್ಯಾಸ್ಕಲ್ ಸೆಕೆಂಡ್ ಅಥವಾ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಇದೆ ಸೊ ಇದೇ ಆಪ್ಷನ್ ಆಗೋಗುತ್ತೆ ಇದು ನೋಡಿ ಇದೇನಾಗುತ್ತೆ ಕೈನೆಮೆಟಿಕ್ ವಿಸ್ಕಾಸಿಟಿ ತಾನೇ ಯೂನಿಟ್ ಸೊ ಇದು ಕೈನೆಮೆಟಿಕ್ ವಿಸ್ಕಾಸಿಟಿ ಇದು ಡೈನಮಿಕ್ ವಿಸ್ಕಾಸಿಟಿ ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಸೊ ನಿಮಗೆ ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿರೋಂಥ ಎಲ್ಲ ಪ್ರಶ್ನೆಗಳು ಅರ್ಥ ಆಗಿರಬೇಕು ಅನಿಸುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಇದೇ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇನ್ನೂ ಕಂಟಿನ್ಯೂಟಿ ಮಾಡೋಣ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಬೇಕು ಯಾಕಂದರೆ ನಿಮಗೆ ಎಕ್ಸ್ಪ್ಲೇಷನ್ಸ್ ಕೊಡೋದ್ರಿಂದ ವಿಡಿಯೋ ಲೆಂತಿ ಆಗ್ತಿದೆ ಸೊ ಆದಷ್ಟು ಟ್ರೈ ಮಾಡ್ತೀನಿ ನೆಕ್ಸ್ಟಲ್ಲಿ ಇನ್ನೂ ಶಾರ್ಟಾಗಿ ಮಾಡೋದಕ್ಕೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕೋರ್ಸ್ ಬೇಕು ನನಗೆ BEL ಮೆಕ್ಯಾನಿಕಲ್ ಕೋರ್ಸ್ ಬೇಕು ವಿಡಿಯೋ ಕೋರ್ಸ್ ಇದೆ ಸೊ ಆ ಕೋರ್ಸ್ ಬೇಕಂದರೆ ನೀವು ಒಂದು ಪರ್ಟಿಕ್ಯುಲರ್ ನಂಬರ್ಗೆ ನೀವೇನು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಕೋರ್ಸಿನ ಡೀಟೇಲ್ಸ್ನ ಶೇರ್ ಮಾಡ್ತಾರೆ ಅಥವಾ ಪರ್ಸನ್ಗೆ ನಿಮ್ಮ ಇದು ಕನೆಕ್ಟ್ ಮಾಡ್ತಾರೆ ಸೊ ನೀವು ಅಲ್ಲಿಂದ ಕೋರ್ಸ್ನ ಡೀಟೇಲ್ಸ್ನ ಪಡಿಬೋದು ಸೊ ನಂಬರ್ ಏನಿದೆ 88 ಕೋರ್ಸ್ ಡೀಟೇಲ್ ಪಡೆದುಕೊಳ್ಳೋಕ್ಕೆ 8861405848 8861405848 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದು ಕೋರ್ಸ್ಗೆ ಸೊ ಕೋರ್ಸ್ ಯಾವುದಿದೆ ಅಂದರೆ ಮೆಕ್ಯಾನಿಕಲ್ ಟ್ರಿಪಲ್ ಇ ಹಾಗೂ ECಗಿದೆ ಸೊ ಇಷ್ಟು ಬ್ರಾಂಚಸ್ಗೆ ಅವೈಲೇಬಲ್ ಇದೆ ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹ್ಯಾವ್ ಎ ನೈಸ್ ಡೇ